ಆನಂದ ಸ್ವರೂಪರೇ. ಗುರುದೇವ ಆತ್ಮಾನಂದಜಿ ಅವರು ಏನು ಹೇಳ್ತಾರೆ ನೋಡೋಣ. ಹಿಂದಿನ ಜನ್ಮದ ಸಂಸ್ಕಾರದ ಮೂಲಕ ಆಧ್ಯಾತ್ಮದತ್ತ ಹೊರಳಬಹುದೇ ವಿನಃ ಪ್ರಯತ್ನದಿಂದ ಸಾಧ್ಯವಾಗುವುದಿಲ್ಲ. ಕೆಲವರು 30-40 ವರ್ಷ ಶಾಸ್ತ್ರ ಕೇಳಿದರೂ ಪ್ರಯೋಜನವಾಗುವುದಿಲ್ಲ. ಹಿಂದಿನ ದುಡಿಕೆಯ ಸಂಸ್ಕಾರವಿಲ್ಲದೆ ಕೆಲಸವಾಗುವುದಿಲ್ಲ. ಸಂಘದಿಂದ ಒಲವು ಉಂಟಾದಾಗ ಪ್ರಯತ್ನ ಪ್ರಾರಂಭವಾಗುತ್ತದೆ. ಒಳಗಿನ ಒತ್ತಡ ಜೋರಾಗದೆ ಕೆಲಸವಾಗುವುದಿಲ್ಲ. ಹಿಂದಿನ ಸಂಸ್ಕಾರವು ಇಂದಿನ ಪ್ರಯತ್ನದಿಂದ ಪುಟಿದೇಳುತ್ತದೆ. ಶರೀರವೆಂಬ ದೋಣಿ ಒಡೆದು ಹೋಗುವ ಮುನ್ನವೇ ಸಂಸಾರ ರೂಪಿ ಸಮುದ್ರವನ್ನು ದಾಟಬೇಕು. ಏನು ಹೇಳ್ತಾರ ಅಂದ್ರೆ, ಹಿಂದಿನ ಜನ್ಮದ ಸಂಸ್ಕಾರದ ಮೂಲಕ ಆಧ್ಯಾತ್ಮದತ್ತ ಹೊರಳಬಹುದೇ ವಿನಃ ಪ್ರಯತ್ನದಿಂದ ಸಾಧ್ಯವಾಗುವುದಿಲ್ಲ. ಯಾವುದೇ ಒಂದು ನಾವು ಸಾಧನೆ ಮಾಡಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ನಮಗೆ ಒಲವು ಬೇಕಾಗ್ತದೆ. ನಮಗೆ ಯಾವುದರ ಕಡೆ ಒಲವು ಇರ್ತದಲ್ಲ ಅದು ಹಿಂದಿನ ಜನ್ಮದ ಸಂಸ್ಕಾರ ಇರ್ತತಿ ಅಂತ. ಈಗ ನಮ್ಮ ಜೀವನದೊಳಗೆ ನಾವು ಅನೇಕ ಜನರನ್ನು ಕಾಣ್ತೀವಿ. ಎಲ್ಲರ ಆಸಕ್ತಿಗಳು ಒಂದೇ ಥರ ಇರೋದಿಲ್ಲ. ಎಲ್ಲರ ಅಭಿರುಚಿಗಳು ಒಂದೇ ಥರ ಇರೋದಿಲ್ಲ. ಒಂದ ಹೊಟ್ಯಾಗ ಹುಟ್ಟಿದ ಅಣ್ಣತಮ್ಮರ ಆಲೋಚನೆಗಳ ಭಿನ್ನಿರ್ತಾವ, ಅವ್ರ ಸಂಸ್ಕಾರಗಳ ಭಿನ್ನಿರ್ತಾವ. ಒಬ್ಬ ಪ್ರಪಂಚಕ್ಕೆ ಬಡ್ಕೊಂತಿದ್ದ ಅಂತಂದ್ರೆ ಒಬ್ಬವ ಪಾರಮಾರ್ಥ ಸಾಧನೆಯನ್ನ ಮಾಡ್ತಾ ಇರ್ತಾನ. ಇನ್ನೊಬ್ಬವ ರಾಜಕೀಯ ಕ್ಷೇತ್ರದೊಳಗೆ ಇಳಿದಿರ್ತಾನ. ಇವ ಪಾರಮಾರ್ಥದ ಕಡೆ ಲಕ್ಷ್ಯ ಇದ್ದಾವ ರಾಜಕೀಯಕ್ಕೆ ಹೋಗೋದಿಲ್ಲ, ರಾಜಕೀಯದಾಗಿದ್ದಾವ ಆಧ್ಯಾತ್ಮದ ಕಡೆ ಬರೋದಿಲ್ಲ. ಹಂಗ್ಯಾಕೆ ಆಕತ್ರಿ? ಅದು ಒಂದ ಹೊಟ್ಟೆಗೆ ಹುಟ್ಟಿರ್ತಾರೆ. ಅವರವರ ಆಲೋಚನೆಗಳು, ಅವರವರ ಕರ್ಮಗಳು, ಅವರವರ ಹಿಂದಿನ ದುಡುಕಿ ಭಿನ್ನ ಭಿನ್ನನೇ ಇರ್ತದೆ. ಅದು ಯಾವುದೋ ಕಾರಣದಿಂದ ಕರ್ಮಕ್ಕನುಸಾರವಾಗಿ ಒಂದ ತಾಯಿಯ ಹೊಟ್ಟಿಯೊಳಗೆ ಒಂದ ಮನೆಯೊಳಗೆ ಜನ್ಮ ತಾಳಿರ್ತಾರ. ಅವರು ಅಷ್ಟ. ಹಿಂದಿನ ಜನ್ಮದೊಳಗೆ ಬೇರೆ ಬೇರೆ ಕಡೆ ಬದುಕಿರ್ತಾರೆ. ಅವರು ಬೇರೆ ಬೇರೆ ಕರ್ಮಾದಿಗಳನ್ನು ಮಾಡಿರ್ತಾರ, ಬೇರೆ ಬೇರೆ ಸಂಸ್ಕಾರಗಳನ್ನು ಬೆಳೆಸ್ಕೊಂಡಿರ್ತಾರೆ. ಉದಾಹರಣೆಗೆ ಈಗ ನೋಡಿ, ನಾ ಅಧ್ಯಾತ್ಮ ಸಂಸ್ಕಾರ ಮಾಡ್ಕೋತಿರ್ತೀನಿ. ನಮ್ಮ ಅಣ್ಣಗಳಾಗಲಿ ನಮ್ಮ ತಮ್ಮಗಳಾಗಲಿ ಬೇರೆ ಕಡೆ ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತ ತಿಳ್ಕೊರಿ. ಅವ್ರಿಗೆ ಅಲ್ಲಿ ಸಂಸ್ಕಾರ ಆಗ್ತಿರ್ತದೆ. ನಾವಿಲ್ಲಿ ಶಾಸ್ತ್ರ ಕೇಳೋದು, ವಿಚಾರ ಮಾಡೋದು, ಈ ಸಂಸ್ಕಾರ ನಡೀತಾ ಇರ್ತದೆ. ನಾವು ಯಾವ ಸಂಸ್ಕಾರಗಳನ್ನು ಹಿಂದಿನ ಜನ್ಮದಾಗ ಮಾಡ್ಕೊಂಡಿರ್ತೀವಿ, ಈಗ ಅವನು ಮುಂದುವರಿಸ್ತಾ ಇರ್ತೀವಿ. ನೀವೀಗ ಯಾಕೆ ಶಾಸ್ತ್ರಕ್ಕೆ ಬರಾಕತ್ತೀರಿ? ನಿಮ್ಮ ಮನ್ಯಾಗ ರಗಡ ಮಂದಿ ಇದಾರೆ, ಓಣ್ಯಾಗೂ ರಗಡ ಮಂದಿ ಇರ್ತಾರೆ. ಅವ್ರು ನಿಮ್ಮ ದಿನ ಬರೋದು ನೋಡ್ತಿರ್ತಾರೆ. ಅವ್ರು ಯಾಕೆ ಬರೋದಿಲ್ಲ? ನೀವ ಯಾಕೆ ಬರ್ತೀರಿ ಅಂತಂದ್ರೆ ಹಿಂದಿನ ಜನ್ಮದ ಸಂಸ್ಕಾರ ಇರ್ತದೆ. ನಿಮ್ಗೆ ಹಿಂದಿನ ಒಲವು ಅದೇನು ಮಾಡ್ತತಿ ಅಂದ್ರೆ ಮುಂದೆ ಇದನ್ನು ತಿಳ್ಕೋಬೇಕು ಅಂತ ಉತ್ಸುಕರನ್ನಾಗಿ ಮಾಡ್ತದ. ಈಗ ನೋಡಿ, ಒಬ್ಬೊಬ್ಬರು ಒಂದೊಂದು ಗ್ರೂಪ್ ಅಂತಿರ್ತಾವ. ಒಂದೊಂದು ಗ್ರೂಪ್ ಹರಟಿ ಹೊಡೆಯವ್ರದ್ದು ಒಂದು ಗುಂಪು ಇರ್ತದ್ರಿ. ಸಂಜೆ ಮುಂದೆ ಹರಟಿ ಹೊಡ್ಯಾಕೆ ಕೂಡ್ತಿರ್ತಾರ್ರಿ ಅವ್ರು. ಸಂಜೆ ಮುಂದೆ ಹೋಟೆಲ್ಗೆ ನಾಷ್ಟಾಕ್ಕೆ ಹೋಗೋರು ಅದೇನು ಇರ್ತಾರಲ್ರಿ, ಚಾ ಕುಡಿಯಾಕಂತ ಹೋಗೋರು ತರ್ಸೋರೆ ಬಂದಕ್ಕೆ ಅವ್ರದ್ದೊಂದು ಟವಳಿನೇ ಬೇರೆ ಇರ್ತೈತಿ. ಸಂಜೆಗನ ಬಾ ಮತ್ತು 6 ಸುಮಾರು ಮತ್ತು ಬಾ ಹೋಗುನು ಎಲ್ಲಿಗೆ? ಸೂರ್ಯ ಬನಕ. ನೀವೆಲ್ಲ ನಿಮ್ಮದು ನಮ್ಮದು ಒಂದು ಟವಳಿನೇ ಇದೆ. ಇದು ಒಂದು ಗುಂಪು ರೀ. ಇದು ಸಂಘ ಅಂತಾರಲ್ಲ, ಈ ಟೈಮ್ ರೀ ಇದು ನಮ್ಮದು. ಅವ್ರದ್ದು ಒಂದು ಟೈಮ, ನಮ್ಮದು ಒಂದು ಟೈಮ್. ನಮ್ಮ ಭಾವನೆಗಳು, ನಮ್ಮ ವಿಚಾರಗಳು, ನಮ್ಮ ಉದ್ದೇಶಗಳೇನದಾವಲ್ಲ ಒಂದೇ ಅದಾವ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಏನಾಗ್ತೀವಿ? ಕೂಡ್ತೀವಿ. ಮತ್ತು ಅದು ಗ್ರೂಪ್ ಒಂದು ಬೇರೆ ಇರ್ತದಲ್ಲ, ಅದು ಅವ್ರ ಆಲೋಚನೆಗಳು, ಅವರ ವಿಚಾರಗಳು, ಅವ್ರ ಉದ್ದೇಶಗಳು ಅವರು ಒಂಥರ ಭಿನ್ನ ಇರ್ತಾವ. ಅವ್ರಿಗೂ ಹೊಂದಾಣಿಕೆ ಇರ್ತದೆ. ಹಿಂಗೆ ನಾವು ಬೆಳೆಸ್ಕೊಂಡು ಬಂದಿರ್ತೀವಿ. ಅದಕ್ಕೆ ಈಗ ನಮಗೆ ಆಧ್ಯಾತ್ಮದ ಕಡೆ ಒಲವು ಆಗೈತಿ ಅಂದ್ರೆ ನಮಗೆ ಹಿಂದಿನ ಜನ್ಮದೊಳಗೆ ಇದರ ಸಂಸ್ಕಾರ ಐತಿ ಅಂತ ಅರ್ಥ. ಇದು ಎದಿ ತಟ್ಕೊಂಡು ಹೇಳ್ಕೊರಿ ನೀವು. ಇದ್ರ ಕಡೆ ನಿಮ್ಮ ಮನಸ್ಸು ವಾಲಾಕತ್ತೈತಿ ಅಂದ್ರೆ ಇದನ್ನು ಕೇಳಬೇಕಪ್ಪ, ಇದನ್ನು ತಿಳ್ಕೋಬೇಕಪ್ಪ. ಶಿವಾನಂದಜಾರ್ ಹೇಳ್ತಾರೆ, ನನಗಿದು ಅಧ್ಯಾತ್ಮ ತಿಳಿವಲ್ದು, ಏನು ಮಾಡಿದರೆ ತಿಳಿತೈತಿ, ಇದನ್ನ ಹೆಂಗೆ ನಾ ತಿಳ್ಕೊಂಡೀನಿ ಅಂತ ಬರೀ ಮನಸ್ಸಿನಾಗ ಹಿಂಗೆ ಹಪಾಹಪಿ ಹುಟ್ಟಬೇಕಂತ್ರಿ.
ಈ ಹಪಾಪಿ ಮನುಷ್ಯನನ್ನು ಜ್ಞಾನದ ಕಡೆ ಲಗುನ ಕರ್ಕೊಂಡು ಹೋಗ್ತದೆ. ಹಪಾಪಿ ಏನು ಮಾಡ್ತದ್ರಿ ಮನುಷ್ಯನನ್ನು? ಜ್ಞಾನದ ಹಪಾಪಿ ಇರ್ಬೇಕು, ಮತ್ತು ಪ್ರಪಂಚದ ಹಪಾಪಿ ಅಲ್ಲ. ಜ್ಞಾನದಲ್ಲಿ ಒಲವು ನಮ್ಮನ್ನು ಏನು ಮಾಡ್ತದೆ ಅಂದ್ರೆ ಇದರಲ್ಲಿ ತೀವ್ರಗತಿಯಿಂದ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಯಾವಾಗಲೂ ಆಧ್ಯಾತ್ಮದ ವಿಚಾರಗಳನ್ನು ಮಾಡ್ತಾ ಇರಬೇಕು. ಯಾವಾಗ ಈ ಮೋಹ ಕಳ್ಕೊಂಡೀನಿ, ಯಾವಾಗ ಈ ಪ್ರಾಪಂಚಿಕ ಭ್ರಾಂತಿಯನ್ನು ನಾ ಕಳ್ಕೊಂಡೀನಿ ಅಂತ ಯಾವಾಗಲೂ ವಿಚಾರ ನಡೀತಾ ಇರಬೇಕು. ಅದು ನಮ್ಮನ್ನು ಪ್ರಗತಿಯತ್ತ ಎಳಿತೈತಿ. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರ ನೋಡ್ರಿ, ಹಿಂದಿನ ಜನ್ಮದ ಸಂಸ್ಕಾರದ ಮೂಲಕ ಆಧ್ಯಾತ್ಮದತ್ತ ಹೊರಳಬಹುದೇ ವಿನಃ ಪ್ರಯತ್ನದಿಂದ ಸಾಧ್ಯವಾಗುವುದಿಲ್ಲ. ಹಿಂದಿನ ಜನ್ಮದ ಒಲವು ಒತ್ತಡ ಮಾಡ್ತದೆ ನಮಗೆ. ಈಗ ನಾ ಪ್ರಯತ್ನ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಈಗ ನೋಡ್ರಿ, ಒಬ್ರನ್ನ ಪ್ರಯತ್ನ ಮಾಡಿ ಕರ್ಕೊಂಬರ್ರಿ ಹಂಗಾರ ನೋಡೋಣ, ಒಲವಿಲ್ದ ಅವ್ರನ್ನ ಬರೋಕ್ಕಾಗತ್ತೇನೆ? ಅವನು ಪುಣ್ಯ ಕೂಡಿ ಬಂತಂದ್ರೆ ಮಾತ್ರ ಬರ್ತಾನ್ರಿ ಅವ. ಯಾವುದೋ ಜನ್ಮದ್ದೊಂದು ಪುಣ್ಯ ಕೂಡ್ಬೇಕು ಅವಾಗ. ಅವನ ಪುಣ್ಯನೂ ಕೂಡ್ಬೇಕು, ನೀವು ಕರಿನೂ ಬೇಕು, ಎರಡೂ ಮೇಳಾದ ಗಟ್ಟ ಬರ್ತಾನವ. ಇಲ್ಲಿಕಂದ್ರೆ ಬರೋದಿಲ್ರಿ. 2 ದಿನ ಬರ್ಬೋದು, ಆಮೇಲೆ ಬಿಟ್ಟ ಬಿಡ್ತಾನವ. ಅದಕ್ಕೆ ನಮ್ಮ ಪಾಪವು ಶ್ರವಣಕ್ಕೆ ಬರಗೊಡುವುದಿಲ್ಲ. ಮೊಟ್ಟ ಮೊದಲ್ರಿ ನಮ್ಮೊಳಗೆ ಪಾಪದ ಅಂಶ ಇತ್ತಂದ್ರೆ ಈ ಜ್ಞಾನ ಕೇಳಕ್ಕೆ ನಮ್ಮನ್ನು ಬರಗೊಡುವುದಿಲ್ಲ. ಹೆಂಗರೆ ಮಾಡಿ ಬರ್ಬೋದ್ರಿ, ಬಂದ್ವಿ ಅಂದ್ರೆ ತಿಳಿಯೋದಿಲ್ಲ. ಬಂದು ಕುಂತ್ವಿ ತಿಳಿಯೋದಿಲ್ಲ. ಒಮ್ಮೊಮ್ಮೆ ತಿಳಿತೈತಿ ರೀ, ಉಳಿದನೇ ಇಲ್ಲ. ಬರೋದ ಕಷ್ಟ, ಬಂದ್ರಿಂದ ತಿಳಿಯೋದು ಕಷ್ಟ, ತಿಳಿದಿಂದ ಉಳಿದ ಕಷ್ಟ ಅಂತ. ಭೂಮಿಗೆ ಹಾಕಕ್ಕೆ ಬೀಜ ಸಿಗೋದ ಕಷ್ಟ, ಸಿಕ್ಕಿಂದ ಬಿತ್ತದ ಕಷ್ಟ, ಬಿತ್ತಿಂದ ಬೆಳೆದ ರಾಶಿ ಮಾಡೋ ಬರ್ಬೇಕಲ್ರಿ ಕೈಗೆ. ಅಲ್ಲಾಗ ಹೋಗಿ ಹೆಸರು ಹಾಕಿರ್ತೀವಿ, ಹೆಸರು ಗ್ಯಾರಂಟಿ ಮನೆಗೆ ಬರ್ತಾವಂತ ಗ್ಯಾರಂಟಿ ಐತ್ರಿ. ರಾಶಿ ಮಾಡಿ ಮಿಷನ್ಗೆ ಹಾಕಿಸಿ ಮನೆಗೆ ಚೀಲ ನೆಟ್ಟು ತಂದು ಇಟ್ಟಿಂದನೆ ಆವಾಗೂ ಕಾಯಮಿಲ್ಲ. ರಾತ್ರಿ ಯಾವರೆ ಬಂದು ಎತ್ಕೊಂಡು ಹೋದ್ನಂದ್ರೆ ರೆಡಿ ಆಗಿರ್ತೈತಿ, ಹೊತ್ಕೊಂಡು ಹೋಗ್ಬಿಟ್ರಂದ್ರಿ ಮುಗದ ಹೋತು ನೋಡ್ರಿ. ಹಂಗೆ ಕೇವಲ ಹೊರಗೆ ಲೌಕಿಕದೊಳಗೆ ದುಡ್ದದ್ದನ ಪ್ರಾಪ್ತಿ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಐತಿ, ಮತ್ತು ಇದು ಪಾರಮಾರ್ಥ ಜ್ಞಾನ ತಿಳಿಬೇಕಂದ್ರೆ ಎಷ್ಟು ಕಷ್ಟ ಅದ. ಏನು ಕಷ್ಟ ಇಲ್ಲದ, ಸರಳ ಐತಿ. ಅದು ಯಾಕೆ ನಮಗೆ ಕಷ್ಟ ಆಗೈತಿ ಅಂದ್ರೆ ಪಾಪದ ಅಂಶ ಇದ್ದದ್ದಕ್ಕೆ ಕಷ್ಟ ಆಗೈತಿ ರೀ. ಆ ಪಾಪದ ಅಂಶ ಹೆಂಗೆ ಸರಿತೈತಿ, ಅಧ್ಯಾತ್ಮ ಅತ್ಯಂತ ಸರಳ 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 ಅರ್ಥ ಆಕತ್ತದ್ರಿ. ಎಷ್ಟು ಸರಳ ಅರ್ಥ ಆಕತಿ ಅಂದ್ರೆ ಅವ್ರು ಹೇಳ್ತಾರೆ, ಅಂಗೈಯಾಗ ನೆಲ್ಲಿಕಾಯಿ ಇಟ್ಕೊಂಡ್ರೆ ನೆಲ್ಲಿಕಾಯಿ ಅಷ್ಟು ಸ್ಪಷ್ಟ ಕಾಣ್ತತ್ತಲ್ಲ, ಅಷ್ಟು ಸ್ಪಷ್ಟ ನನ್ನ ಸ್ವರೂಪದ ಅನುಭವ ಆಕತ್ತಂತ ನಮಗೆ. ಏನು ಹೋದ್ರೆ ಮನಸ್ಸಿನಲ್ಲಿರ್ತಕ್ಕಂಥ ಪಾಪದ ಅಂಶ ಅಜ್ಞಾನ ಹೋದಂಗೆ ಅಜ್ಞಾನ ಎದರ್ಲಿಂದ ಹೋಗತ್ರಿ? ಈ ಸುಜ್ಞಾನದಿಂದ ಹೋಗ್ತದೆ. ದಿನಂಪ್ರತಿ ಸುಜ್ಞಾನದ ವಿಚಾರಗಳನ್ನು, ಈ ಪಾರಮಾರ್ಥದ ವಿಚಾರಗಳನ್ನು ಕೇಳೋದ್ರಿಂದ ಮನಸ್ಸು ಸ್ವಚ್ಛ ಹಾಕೋತ ಹೋಗ್ತದೆ. ನಿಮಗೆ ಗೊತ್ತಾಗೋದಿಲ್ಲದ, ಏಕಾಗ್ರ ಚಿತ್ತದಿಂದ ನೀವು ಪ್ರವಚನ ಕೇಳ್ಕೋತ ಹೋಗ್ರಿ, ನಿಮ್ಮ ಮನಸ್ಸು ಅದು ಹೆಂಗೆ ಸ್ವಚ್ಛ ಆಗ್ತಿರ್ತದೆ ನಿಮ್ಗೆ ಗೊತ್ತಾಗೋದಿಲ್ಲ. ಸಾಬಣ ಹಚ್ಚಿ ಅರಿಬಿ ಒಗ್ಯಾಕತ್ರಿ ಏನಕತ್ತಿ, ಅರಿಬಿ ಹೊಲಸಿದ್ದದ್ದು ಏನಕತ್ತಿ. ಇವತ್ತು ಭಾಳ ಹೊಲಸೈತೆ ಅಂತ ತಿಳ್ಕೊರಿ ನೀವು. ಇವತ್ತು ಹೋತು ಇನ್ನೂ ಉಳ್ದೈತೆ ಅಂತ ತಿಳ್ಕೊರಿ. ಮತ್ತೆ ಮರುದಿವ್ಸನು ಸಾಬಣ ಹಚ್ಚಿ ಹೋಗಿರಿ ನೀವು, ಅದರ ಮರುದಿವ್ಸ ಸಾಬಣ ಹಚ್ಚಿ ಹೋಗಿರಿ, ಉಳಿತೈತೆ ಅದ್ರಾಗಿನ ಹೊಲಸ. ಕೆತ್ತ ಒಗದ ಹೊಸ್ದಾಗಿ ಹೆಂಗೆ ಅರಿಬಿ ತಂದಿರ್ತೇವಲ್ಲ ಹಂಗಾಕತ್ತೆ, ಕಡಿಕೆ ಅರಿಬಿರಿ ಹರಿತೈತಿ. ಸ್ವಚ್ಛ ಆಗತ್ತಿಲ್ಲ. ಮತ್ತು ಅದು ಹರಿದ್ರೂ ಸ್ವಚ್ಛ ಆಗೋದಿಲ್ಲ ಅಂದ್ರೆ ಅದು ಕೆಟ್ಟ ಹೊಲಸೈತೆ ಅಂತ ಮನಸ್ಸು ನಮ್ಗೆ. ಅಂದ್ರೆ ಭಾಳ ಹಿಂದಿನ ಜನ್ಮದ ಹೀನ ಸಂಸ್ಕಾರ ಐತಿ ಅಂತಾರೆ. ಅದಕ್ಕೆ ಯಾವಾಗ ನಮಗೆ ಇದ್ರ ಕಡೆ ಒಲವು ಆಗೈತಿ ಅದನ್ನು ಲಘುನ ನಾವು ಏನು ಮಾಡ್ಬೇಕ್ರಿ, ಉಪಯೋಗ ಮಾಡ್ಕೋಬೇಕು. ಎಂಥ ಮಾನವ ಜನ್ಮ, ಏನು ಕೆಡಿಸಿ ಬಿಟ್ಟಿರಪ್ಪ, ಏನು ಕೊಟ್ರೆ ಸಿಕ್ಕಿತ್ರಪ್ಪ, ಹುಚ್ಚಪ್ಪಗಳಿರ. ಕಾಯಮ್ಮ ಮಾಳೆ ಬರೋದಿಲ್ಲ, ಹೋದ ವೇಳೆ ಬಾಳೆ ಬರೋದಿಲ್ಲ. ಒಂದು 10 ನಿಮಿಷಕ್ಕೆ ಹೋಗೈತಿ ಹಿಂದಿಂದ, ಬಾಳೆ ತರಿಸ್ರು ನನ್ನ ಬರ್ತದ ಬರೋದಿಲ್ಲ. ಮಿಂಚು ಹೋತಂದ್ರೆ ಮುಗಿತ್ರಿ. ಅದಕ್ಕೆ ಮಾನವ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮ ಬಂದಾಗ ಇದನ್ನು ಸಾಧನೆಯನ್ನು ಮಾಡು ಅಂತ ಹೇಳ್ತಾರೆ ನೋಡ್ರಿ. ಅದನ್ನ ಹೇಳ್ತಾರೆ, ಕೆಲವರು 40-50 ವರ್ಷ ಶಾಸ್ತ್ರ ಕೇಳಿದರು. ನೋಡ್ರಿ, 30-40 ವರ್ಷ ಶಾಸ್ತ್ರ ಕೇಳಿದರೂ ಪ್ರಯೋಜನವಾಗುವುದಿಲ್ಲ.
30 ವರ್ಷ ಕೇಳ್ತಾರ, 40 ವರ್ಷ ಕೇಳ್ತಾರ, 70 ವರ್ಷ ಕೇಳ್ತಾರ, ಪಾರಮಾರ್ಥದ ಅನುಭವ ಆಗೋದಿಲ್ಲ. ಹಿಂದಿನ ಜನ್ಮದ ಸಂಸ್ಕಾರ ಇಲ್ದಕ್ಕೆ ಹಂಗಾಕತ್ರಿ. ಈಗ ಬರೀ ಕುಂತು ಕೇಳಿ 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 ಅದು ಮುಂದೆ ಮತ್ತೆ ತಾನ ಅರ್ಥ ಆಕತ್ತ. ಒಟ್ಟು ಬಿಡುವಂಗಿಲ್ಲ ನೋಡ್ರಿ. ಕೇಳಿ ಇಲ್ಲಿ ಬೇಡ್ಲಿ ಬಂದು ಕುಂದ್ರದು ಕೇಳೋದು. ಶಿವಾನಂದ ಅಜ್ಜವ್ರ ಅಂತ್ಯಕ್ಕೆ ಒಬ್ಬ ಪ್ರವಚನ ಕೇಳಾಕತ್ರಿ, ನಿದ್ದೆ ಬರ್ತಿತ್ತಂತ ಅವಾಗ. ಉಳ್ಕಿದ ಟೈಮ್ನಾಗ ಕುಂತ್ರು ಒಟ್ಟ ನಿದ್ದೆ ಬರೋಂಗಿಲ್ರಿ. ಪ್ರವಚನ ಕುಂತಿಲ್ಲ ನಿದ್ದೆ ರತ್ನಾಕರ, ಪ್ರವಚನ ಕುಂತಿಲ್ಲ ನಿದ್ದೆ ಬಂದ ಬಿಡುದ. ಗೌರವಕಾರ ಬಂದಾರನ? ಬಂದಿಲ್ಲ, ಇನ್ನೂ ಹಾಲು ಹಿಂಡಿರ್ಲಿಕ್ಕಿಲ್ಲ. ಪ್ರವಚನ ಕುಂತ್ಕೊಳ್ಳಿ ನಿದ್ದೆ ಬರ್ತಿತ್ತಂತ. ಅವಾಗ ಅಜ್ಜವ್ರು ಹೇಳಿದ್ರಂತ, ಕಣ್ಣು ದಿಟ್ಟಿಸಿ ನೋಡ್ಕೊಂತ ಕುಂದ್ರು ಅಂತ ಹೇಳಿದ್ರಂತ. ಬಾ ಅಂದ್ರು ನೋಡ್ರಿ, ಹಾಲು ಹಿಂಡ್ಕೊಂಡು ಸಗುಣ ಸಮಾಧಿ ಎತ್ತತ್ತ ಅವ್ರಿಗೆ. ಅವ್ರು ನೆನ್ಸಿದ ಕೂಡಲೇ ಬಂದ್ರು ಗೌರವಕಾರ. ಕಣ್ಣು ದಿಟ್ಟಿಸ್ಕೊಂಡು ಕೇಳಪ್ಪ, ಲಕ್ಷ ಕೊಟ್ಟು ಕೇಳು ಅಂದರು. ಏನು ಲಕ್ಷ ಕೊಟ್ಟರು ನಿದ್ದೆ ಬರಾಕತ್ತದ. ಅವ್ರು ಹೇಳಿದ್ರಂತ, ಕಣ್ಣಾಗ ಹಸೆ ಖಾರ ತುಂಬ್ಕೊ ಅಂತ ಹೇಳಿದ್ರಂತ. ಕಣ್ಣಾಗ ರೀ ಹಸೆ ಖಾರ ಹಾಕೊಂಡಂತ ಅದು ಉರಿದು ನೀರು ಬಂದ್ರಿ, ಮತ್ತು ಅದು ಉರಿದು ಕಮ್ಮಿ ಆತಲ್ರಿ, ಮತ್ತು ನಿದ್ದಿನೇ ಬಂತಂತ. ಅವು ಹಿಂಗೆ ಕುಣ್ಣಿಗೆ ಅವು ಇವನ್ನ ಇರ್ತಾವಲ್ರಿ, ಅವು ಹಿಂಗೆ ಹಂಗೆ ಮಾಡಿ ಕಣ್ಣು ಹಿಗ್ಗಿಸಿ ಕುಂತು ಏನು ಮಾಡಿದ್ರು ಜಗ್ಗಿ ಕಣ್ಣು ಸಾಕತ್ತು. ನಿನ್ನ ಹಿಂದಿನ ಜನ್ಮದ ಪಾಪ ಅಂಶ ಭಾಳ ಐತಪ್ಪ, ಅದಕ್ಕೆ ಇದು ಶ್ರವಣ ಆಗಿಬಿಡುವಾಗ ನಿನಗೆ ಅಂತ ಹೇಳಿದ್ರಂತ ಶಿವಾನಂದ. ಅದಕ್ಕೆ ನಾಮಸ್ಮರಣೆ ಮಾಡಂತ ಹೇಳಿದ್ರಂತ. ನಾವು ದೇವ್ರ ನಾಮಸ್ಮರಣೆ ಮಾಡ್ಕೋತ ಹೋಗು, ಮಲಿನತೆ ಸ್ವಲ್ಪ ಕಡಿಮೆ ಹಾಕೋತ ಹೋಗ್ತತಿ ಅಂತ ಏನೋ ಹೇಳಿದ್ರಂತ. ನಾಮಸ್ಮರಣೆ ಅದನ್ನು ತಿಳಿದು ಮಾಡ್ಬೇಕಲ್ರಿ. ತಜ್ಜಪಃ ತದರ್ಥ ಭಾವನಂ, ಆ ಜಪದ ಅನುಸಂಧಾನ ಮಾಡ್ಬೇಕಲ್ಲ. ಶಿವಾಯ ನಮಃ ಅಂದ್ರೆ ಆ ಶಿವ ಸ್ವರೂಪನ ನಾನದೇನಿ, ಹಿಂಗೆ ಅನುಸಂಧಾನ ಮಾಡ್ಕೋತ ಕುಂದಿರ್ಬೇಕಲ್ಲ. ಹೇಳಿದ್ರಂತವ್ರು. ಅವ್ರ ಆಶೀರ್ವಾದದಿಂದ ಮತ್ತೆ ಅದು ಮುಂದೆ ಅವ್ನ ಗತಿ ಆಗ್ತತಿ, ಆತು ಅಂತ ಬರ್ತದ್ರಿ. ಅಂದ್ರೆ ಎಷ್ಟು ಕಷ್ಟ ಐತಿ ಅಂತ ನೋಡಿ. ನೀವೆಲ್ಲ ನಿದ್ದೆ ಮಾಡ್ಲಾರ್ದ ಕೇಳ್ತೀರಿ ಅಂದ್ರೆ ಅವನಕಿಂತ ಚಲೋ ಹೌದಿಲ್ಲ? ನಿದ್ದೆ ಬರೋದಿಲ್ಲ ನಿಮಗಂದ್ರೆ ಕೇಳ್ತೀರಿ ಅಂದ್ರೆ ಪುಣ್ಯ ಐತಿಲ್ರಿ. ಸ್ವಲ್ಪ ಬರವಾಲ್ ಬಿಡ್ರಿ, ಅದು ನಡ್ಕೊಂದಿಟ್ಟಿಟ್ಟು ಬಂದು ಹೋಗತಿ. ಉಳ್ಕಿದ್ದರಿ ತಿಳಿತಿದ್ದಿಲ್ಲ. ಅವ್ನು ಕಾಯಂ ಕಣ್ಣ ಮುಚ್ತಿದ್ದು ಅಂತ. ಅವ ಚಲೋನ ನಮ್ಮ ಚಲೋನ? ನಮ್ದ ಚಲೋ. ಅಂದ್ರೆ ಹಿಂದಿನ ಜನ್ಮದ ಪುಣ್ಯ ಐತಿ, ಜೋರ್ ಐತಿ ಅಂತ. ನಿತ್ಯ ಶ್ರವಣ ಸಿಗ್ತತಿ, ಇದ್ದಂಗ ಹೇಳಿದ್ದು ಸಿಗ್ತದ ನಮ್ಗೆ. ಯುದ್ಧಾಸುತ್ತಿ ಮೈಲಾರಿಗೆ ಬಂದಿಲ್ಲ ಇಲ್ಲಿ ಯಾರು. ಶಿವಾನಂದ ಅಜ್ಜ ಅವ್ರದ್ದು ಹೆಂಗೈತಿ, ಆತ್ಮಾನಂದ ಅಜ್ಜ ಅವ್ರ ಬೋಧ್ ಹೆಂಗೈತಿ ಅಂದ್ರೆ ಸುವರ್ಣ ನ್ಯೂಸ್ ಇದ್ದಂಗ್ರಿ. ನೇರ ದಿಟ್ಟ ನಿರಂತರ, ಸುತ್ತಾಡಿ ಬರೋಂಗಿಲ್ಲ, ನೇರವಾಗಿ ಹೇಳೋದು. ಬೇಕಾದ್ರೆ ಬೆರಕೋ ಸಾಕಾರ ಸರ್ಕೋ, ಇಲ್ಲಾದ್ರೆ ಮುಂಗೈಗೆ ಎಣ್ಣೆ ಹಚ್ಚಿ ಕೈಕೋ. ಹಿಂಗೆ ಸಂಸಾರವು ದುಃಖಕರವೆಂದು ಸಾಕಾದರೆ ಸರ್ಕೋ, ಪಾರಮಾರ್ಥವು ಸುಖಕರವೆಂದು ಬೇಕಾದರೆ ಬೆರಕೋ. ಇವೆರಡು ಒಲ್ಲೆ ಅಂದ್ರೆ ಮುಂಗೈ ಎಣ್ಣೆ ಹಚ್ಚಿ ಬೈಕೋ ಅಂತ ಹೇಳ್ಯಾರ. ಅದಕ್ಕೆ ನಮ್ದು ಏನೋ ಪುಣ್ಯ ಐತಿ, ಬಂದು ಕೇಳಾಕತ್ತೇವಿ, ಅದನ್ನು ನಾವೇನು ಮಾಡ್ಬೇಕ್ರಿ, ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಅಪ್ಪ ಅವ್ರು ಹೇಳ್ತಾರ, 30 ವರ್ಷದಾಗ ಕೇಳಿದವ್ರು ಅದಾರ, 70 ವರ್ಷ 40 ವರ್ಷ ಕೇಳಿದವ್ರು ಅದಾರ, ಲಾಭ ಆಗಿಲ್ಲ ಅವರಿಗೆ. ಯಾಕಂದ್ರೆ ಹಿಂದಿನ ಜನ್ಮದ ಪಾಪದ ಅಂಶ ತಿಳಿಯಾಕ ಅನುವು ಮಾಡಿಕೊಡವಲ್ದು. ಮಾಸ್ತರ ಎಲ್ಲರಿಗೂ ಒಂದೇ ಥರ ಪಾಠ ಹೇಳ್ತಾನೆ ಹುಡುಗರಿಗೆ ಶಾಲೆ ಒಳಗೆ. ಒಬ್ಬೊಬ್ರಿಗೆ ಒಂದೊಂದು ಥರ ಬೇರೆ ಹೇಳೋದಿಲ್ಲ. ಆದರೂ ಹುಡುಗರು ಹೆಂಗಕ್ಕಾರ, ಒಂದು ನಾಪಾಸ್ ಆಕತಿ, ಒಂದು ಆರ್ಡಿನರಿ ಆಕತಿ, ಒಂದು ಫಸ್ಟ್ ಕ್ಲಾಸ್ ಬರ್ತೈತಿ, ಒಂದು ಶಾಲಿಗೆ ಫಸ್ಟ್ ಬರ್ತೈತಿ, ಬೇರೆ ಬೇರೆ ಹೇಳ್ಯಾರ ಸರ್. ಎಲ್ಲರಿಗೂ ಒಂದು. ಆದ್ರೆ ಹಂಗ್ಯಾಕೆ ಆತವ್ರು ಹೆಚ್ಚು ಕಮ್ಮಿ ಯಾಕೆ ಮಾರ್ಕ್ಸ್ ತೊಗೊಂಡ್ರು? ಅವರವರ ಗ್ರಹಿಕೆಯ ಸಾಮರ್ಥ್ಯ ಎಷ್ಟೈತಿ, ಅವ್ರು ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಎಷ್ಟೈತಿ, ಅದ್ರ ಮ್ಯಾಗ ಅವ್ರಿಗೆ ಅದು ಜ್ಞಾನ, ಗುರುವಿನ ಪಾಠ ಏನಾಯ್ತು ಮೂಡ್ತಿ. ಹಂಗೆ ನಮಗೂ ರೀ ಹಿಂದಿನ ಜನ್ಮದ ಸಂಸ್ಕಾರ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪರಿಶುದ್ಧತೆ, ಪುಣ್ಯದ ಅಂಶ ನಮ್ಮನ್ನು ಇದು ಚೆನ್ನಾಗಿ ತಿಳ್ಕೊಳಕ್ಕೆ ಕಾರಣಕತ್ತೆ. ಪುಣ್ಯದ ಅಂಶ ತಿಳಿಯಾಕ ಕಾರಣ ಆದ್ರೆ ಪಾಪದ ಅಂಶ ತಿಳಿಲ್ಲಂಗೆ ಮಾಡಕ್ಕೆ ಕಾರಣ ಆಗ್ತದೆ. ಅದಕ್ಕೆ ನಿಜಗುಣರು ಹೇಳಿದರು, ದುರಿತ ಕರ್ಮವನ್ನು ಒಲ್ಲದಿರೋ
ಪುಣ್ಯವನ್ನೇ ಮಾಡು. ಹಸದವ್ರಿಗೆ ಅನ್ನ ಹಾಕೋದು, ನೀರಡಿಸಿದವರಿಗೆ ನೀರು ಕೊಡೋದು, ದುಃಖಿತರಾದವ್ರಿಗೆ ಎರಡು ಸಾಂತ್ವನದ ವಿಚಾರಗಳನ್ನು ಹೇಳೋದ್ರಿ. ಹಿಂಗೆ ಮಾಡ್ಕೊಂತ ಹೋಗೋದ್ರಿಂದ ಏನಾಕತ್ತಂದ್ರೆ ಒಳಗೆ ಪುಣ್ಯ ಶೇಖರಣೆ ಆಕತ್ರಿ. ನಾನೀಗ ಪ್ರವಚನ ಹೇಳಾಕತ್ತೇನೆ ನಿಮಗೆ, ಗುರುಗಳು ಹೇಳಿದ್ದು ಅಪ್ಪ ಅವ್ರದ್ದು ಏನು ವಿಚಾರಗಳದಾವಲ್ಲ ಆ ವಿಚಾರಧಾರೆಗಳನ್ನು ನಿಮಗೆ ಹೇಳಾಕತ್ತೇನೆ. ಇದು ಒಂದು ನಾ ಮಾಡ್ತಕ್ಕಂಥ ಕರ್ಮ ಕ್ರಿಯೆ. ಎಂಥ ಕ್ರಿಯೆನ ಮಾಡ್ತಕ್ಕಂಥದ್ದು? ಶುದ್ಧ ಕ್ರಿಯೆ, ಶುದ್ಧ ಕರ್ಮ. ಇದರಿಂದ ನಿಮ್ಮ ಮನಸ್ಸಿಗೆ ಆನಂದ ಆಕತಿ. ನೀವೇನು ಮಾಡ್ತೀರಿ? ಆನಂದ ಆದ್ಕೊಳ್ಳಿವ ಎಷ್ಟು ಚಲೋ ಹೇಳಿದ್ನ, ತಿಳಿಯೋಂಗೆ ಹೇಳಿನ, 10 ವಿಚಾರಗಳನ್ನ ತಿಳಿಯೋಂಗೆ ಹೇಳಿನ, ನನ್ನ ಮನಸ್ಸಿಗೆ ಎಷ್ಟು ಆರಾಮ ಆತು ಅಂತ ನಿಮಗೆ ಏನು ಅನಿಸ್ತತಿ? ಆನಂದ ಆಕತಿ, ಹರಿಸ್ತೀರಿ ನೀವು. ಅವಾಗ ಆ ಪುಣ್ಯ ನನಗೆ ಶೇಖರಣೆ ಆಗ್ತದೆ. ಆ ಪುಣ್ಯ ಶೇಖರಣೆ ಆದಂಗೆ ಅದು ಮುಂದೆ ನನಗೆ ಹೆಚ್ಚು ತಿಳಿಯಾಕ ಕಾರಣ ಆಗತ್ತೆ. ಇದ ನೋಡ್ರಿ ಪುಣ್ಯ ಸಂಪಾದನೆ ಮಾಡೋದಂದ್ರೆ. ದಿನಕ್ಕೊಂದು ಪುಣ್ಯ ಕೆಲಸ ಮಾಡ್ಬೇಕಂತ ನಾ ಮಾಡೋದಿಲ್ಲ ಅಂದ್ರೆ ನಾನು ಮಾಡಿಸೇ ಬಿಡ್ತದ ಸಂಜೆ ಮುಂದೆ ಪ್ರವಚನ ಹೇಳಿಸಿ. ನೋಡ್ರಿ ಯಾಕೆ ನನ್ನ ಪುಣ್ಯ ಮಾಡಕ್ಕೆ ಯಾಕೆ ಹಚ್ತಿ? ವಿಧಿ ನನ್ನ ಪುಣ್ಯ ಮಾಡಕ್ಕೆ ಯಾಕೆ ಹಚ್ತಿ? ನಾ ಗುರುವಿನ ಸಂಘದೊಳಗದೀನಿ. ಗುರುವಿನ ಸಂಘದೊಳಗಿದ್ದಾವ ಪುಣ್ಯ ಮಾಡಲೇಬೇಕು. ನಾ ಮಾಡೋದಿಲ್ಲ ಅಂದ್ರೂ ಮಾಡಕ್ಕೆ ಹಚ್ಚಿಸ್ತದೋ, ಗೆಳ್ಕೊಂಬರ್ತದ್ರಿ. ನೀವು ಸಜ್ಜನರೊಳಗಿರಿ, ನೀವು ಒಳ್ಳೆ ಕೆಲಸನ ಮಾಡ್ತಿರ್ತೀರಿ, ನಿಮ್ಗೆ ಗೊತ್ತಾಗಲ್ಲಂಗೆ ಮಾಡ್ತಿರ್ತೀರಿ. ದುಷ್ಟರೊಳಗಿರಿ ನೀವು, ನಿಮ್ಗೆ ಗೊತ್ತಾಕಿರೋದಿಲ್ಲ ನಾ ಕೆಟ್ಟ ಕೆಲಸ ಮಾಡಾಕತ್ತೀನಿ ಅಂತ ಅದು ಮಾಡಿಸ್ತಾ ಇರ್ತೀರಿ. ಅದಕ್ಕೆ ಸಂತ ತುಕಾರಾಮ ಹೇಳಿದ, ನಲಗೆ ಮುಕ್ತಿ ಘನ ಸಂಪದ ಸಂತ ಸಂಘ ದೇಹಿ ಸದಾ. ನೋಡಪ್ಪ ಪಾಂಡುರಂಗ ಭಗವಂತ, ನನಗೆ ನೀನೇನು ಕೊಡಕ್ಕೆ ಹೋಗ್ಬೇಡ. ನನಗೆ ಸಿರಿ ಬೇಡ, ನನಗೆ ಸಂಪತ್ತು ಬೇಡ, ಏನೂ ಬೇಡ. ನನಗೇನು ಕೊಡು? ಸಂತರ ಸಂಘ ಕೊಡು, ಮಹಾತ್ಮರ ಸಂಘ ಕೊಡು. ಅವ್ನಿಗೆ ಗೊತ್ತೈತಿ ಅಲ್ಲ, ಸಂತರ ಸಂಘದೊಳಗಿದ್ರ ಮಹಾತ್ಮರ ಸಂಘದೊಳಗಿದ್ರೆ ಇವೆಲ್ಲ ನನಗೆ ಬರ್ತಾವ ಅಂತ. ಮಗು ನಿನಗೇನು ಬೇಕು ಅಂತ ಕೇಳಿದ್ರೆ ಏನೂ ಬೇಡ, ನಮಗೆ ಅವು ಬೇಕಂತದ ಮಗು ರೀ. ವಸ್ತುಗಳನ್ನು ಕೇಳೋದಿಲ್ಲ, ತಾಯಿನ ಕೇಳ್ತದ ಮಗು. ಯಾಕೆ ಕೇಳ್ತತಿ? ತಾಯಿ ಇದ್ಲಂದ್ರೆ ಎಲ್ಲ ಕೊಡ್ತಾಳಂತ ಗೊತ್ತೈತೆ ಅದಕ್ಕೆ. ಇಲ್ಲಿ ತಾಯಿ ಅಂದ್ರೆ ಸದ್ಗುರುನಾಥ. ಅವನನ್ನು ಹಿಡಿದ್ವಿ ಅಂತಂದ್ರೆ ಏನು ಒಳ್ಳೇದು ಬರಬೇಕಾಗೈತಲ್ಲ, ನನಗೆ ಬೇಕಾದದ್ದು ಏನು ಬರಬೇಕಾಗೈತಲ್ಲ, ಸುಖ ಶಾಂತಿ ನೆಮ್ಮದಿ ಸಮಾಧಾನ ಎಲ್ಲ ಓಡಿ ತಾನ ಬರ್ತಾವ. ಅದಕ್ಕೆ ಗುರುರಾಯ ನಿಂತ ಕರುಣಾಳು ಕಾಣೆ ನಾನಿ ಜಗದೊಳು ಅಂತ. ಅದಕ್ಕೆ ಗುರುವಿನ ಸಂಘದೊಳಗಿದ್ರೆ ನಮ್ಗೆ ಒಳ್ಳೆಯ ಸಂಸ್ಕಾರ ಆಗ್ತದೆ. ಇದು ಸಂಘ ಯಾವ್ದ್ರಿ ಈಗ ನಡೆದತ್ತಲ್ಲ, ಇದು ಸತ್ಸಂಗ. ಇದು ಯಾವ ಸಂಘ? ಗುರುವಿನ ಸಂಘದ. ನಮ್ಮ ಗುರುಗಳು ಇಲ್ರಿ, ಈಗ ಅವ್ರು ಶರೀರ ಬಿಟ್ಟಾರ ಅಂದ್ರೆ ಶರೀರ ಹೋಗೈತಿ, ಗುರುಗಳು ಎಲ್ಲಿ ಹೋಗ್ಯಾರ? ಗುರುಗಳು ಅದಾರ, ಆತ್ಮಾನಂದರು ಅದಾರ, ಶಿವಾನಂದರು ಅದಾರ, ನಮ್ಮ ಗುರುಗಳು ಅದಾರ. ನಿರಂಜನ ಅಜ್ಜ ಅವ್ರು ಅದಾರ, ಸಮರ್ಥ ಅಜ್ಜ ಅವ್ರು ಅದಾರ, ಎಲ್ಲ ಅದಾರಲ್ರಿ, ಗುರುಗಳು ಅದಾರಿಲ್ಲ. ಗುರು ಅಂತಕ್ಕಂಥದ್ದು ಅಚ್ಯುತ ಐತ್ರಿ. ಅದ ಶರೀರ ಇರ್ತೈತಿ, ಹೋಗ್ತತಿ. ಒಳಗಿರ್ತಕ್ಕಂಥ ಚೈತನ್ಯ, ಆ ಶಕ್ತಿ ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತತಿ. ನಮ್ಮ ಗುರುಗಳ ಆಶ್ರಮ ಕಟ್ಟಿಸಿ ಹೋದ್ರ ಗ್ರಂಥಗಳನ್ನು ಪ್ರಿಂಟ್ ಮಾಡಿ ಹೋದ್ರ ನಾವು ಅದನ್ನು ಓದ್ತೇವೆ, ತಿಳ್ಕೊತೇವೆ, ಇದನ್ನು ನಡೆಸ್ತೇವೆ. ಮತ್ತು ಆತ್ಮಾನಂದ ಅಜ್ಜ ಅವರು ಗ್ರಂಥ ಬರೆದೇವ ಅಂದ್ಮ್ಯಾಗ ಆತ್ಮಾನಂದ ಅಜ್ಜರ ಹೇಳಕತ್ತಾರ ಅಂದಂಗೆ ಆತಿಲ್ಲ. ಎಲ್ಲಿ ಹೋಗ್ಯಾರ ಅವ್ರು? ಅದಾರಿಲ್ಲ. ಹಿಂಗ್ರಿ ಗುರುವಿನ ಸಂಘದೊಳಗಿರೋದಂದ್ರೆ ಏನು? ಅವ್ರು ಇದ್ದಾಗಿದ್ರ ಅವ್ರ ಸಂಘದೊಳಗಂತಲ್ಲ. ಅವ್ರು ಹೇಳಿರ್ತಕ್ಕಂಥ ಉಪದೇಶದ ಗ್ರಂಥಗಳನ್ನು ನಾವು ದಿನಂಪ್ರತಿ ಅನುಸಂಧಾನ ಮಾಡ್ತಾ ಇದ್ರ, ಶಾಸ್ತ್ರ ಟೈಮ್ದಾಗ ಅಷ್ಟ ಅಲ್ಲ, ಶಾಸ್ತ್ರ ಬಿಟ್ಟಿಂದೂ ಅವ್ರು ಬರೆದಿರ್ತಕ್ಕಂಥ ಗ್ರಂಥಗಳನ್ನು ತಗೊಂಡು ಒಂದು ಜಗದಾಗ ಕುಂತ ಓದ್ಕೊಂತ ಹೊಂಟ್ರೆ ನಾವು ಆತ್ಮಾನಂದ್ರ ಹಂತ್ಯಕ್ಕೆ ಇದ್ದಂಗನೆ. ಹೋಗಿ ಮಠಕ್ಕೆ ಹೋಗಿ ನಮಸ್ಕಾರ ಮಾಡ್ಬೇಕಂತಲ್ಲ, ಗದ್ದಿಗೆ ಹೋಗಿ ಹೆಣಿ ಹಚ್ಚಬೇಕಂತಲ್ಲ. ಅವ್ರ ಜ್ಞಾನವನ್ನು ನಾವು ತಿಳ್ಕೊಳಕ್ ಹತ್ವಿ ಅಂದ್ರೆ ಅವನ ಅಜ್ಜನ ಓಡಿ ಬಂದ್ಬಿಡ್ತಾನೆ ನಮ್ಮ ಹತ್ರ. ಎಷ್ಟೆಷ್ಟು ನಾವು ಗುರುವಿನ ಸಮೀಪಕ್ಕೆ ಹೋಗ್ತೇವೆ, ಅವನ ಅರಿವಿನ ಜ್ಞಾನ ನಮ್ಮ ಸಮೀಪಕ್ಕೆ ಬರ್ತದೆ. ಮತ್ತು ನಾವು ಎಷ್ಟೆಷ್ಟು ಅವನಿಂದ ದೂರ ಹೋಗ್ತೇವೆ, ಅಷ್ಟಷ್ಟು ಅರಿವಿನ ಜ್ಞಾನ ನಮ್ಮಿಂದ ದೂರ ಹೋಗ್ತದೆ. ಸಿದ್ಧಾರೂಢ ಅಜ್ಜ ಅವ್ರ ಅಂತ್ಯಕ್ಕೆ ಒಬ್ಬ ಶಿಷ್ಯ ಬಂದಿದ್ದು ಗಟ್ಟಿ ಹಿಡ್ಕೊಂಡು ಕೇಳಾಕತ್ತಾನಂತವ, ಯಪ್ಪ ನನ್ನ ಕೈ ಬಿಡಬೇಡ, ನೀನು ನನ್ನ ಬಟ್ಟ ಕೈ ಬಿಡಬೇಡ ಅನ್ನಂತವ. ಯಾರಿಗೆ? ಸಿದ್ಧಾರೂಢ ಅಜ್ಜಗೆ. ಅವಾಗ ಅಜ್ಜಾರು ಅಂದ್ರಂತ ಸಿದ್ಧಾರೂಢ ಅಜ್ಜವ್ರು, ಅಲ್ಲಪ್ಪ ನನ್ನ ಕೈ ನೀನು ಹಿಡಿದೆಯೋ ನಿನ್ನ ಕೈ ನಾನು ಹಿಡ್ದೇನೋ? ನನ್ನ ಕೈ ನೀನೇ ಹಿಡ್ದಿ. ನೀ ಎಲ್ಲಿ ತನಕ ನನ್ನ ಕೈ ಹಿಡ್ಕೊಂಡಿರ್ತೀನಿ, ನಾನು ನಿನ್ನ ಅಂತೆ ಕೈ ಇರ್ತೀನಿ. ನೀನೇ ಬಿಟ್ಟು ಹೋಗೋದು, ನೀನೇ ಹಿಡಿದು. ನನ್ನ ಕೈ ಬಿಡಬೇಡ ಅಂತೀನಿ ನೀನು.
ನಿನ್ನಂತಿ ನಾ ಹಿಡ್ದಿಲ್ಲ, ನೀನು ನಾನು ಹಿಡ್ದಿ. ನೀ ಎಲ್ಲಿ ತನಕ ಹಿಡ್ಕೊಂಡಿರ್ತಿ ಎಲ್ಲಿ ತನಕ ನಾನು ನಿನ್ನಂತೆ ಇರ್ತೀನಿ. ಆತ್ಮಾನಂದರ ವಿಚಾರಗಳನ್ನು, ಆತ್ಮಾನಂದರು ಹೇಳಿರ್ತಕ್ಕಂಥ ಉಪದೇಶಗಳನ್ನು ನಾವು ಎಲ್ಲಿ ತನಕ ವಿಚಾರ ಮಾಡ್ತಿರ್ತೀವಿ ಆತ್ಮಾನಂದರ ಅಂತ್ಯಕ್ಕೆ ಇರ್ತೀವಿ. ಪ್ರಪಂಚದ ವಿಚಾರ ಮಾಡಕತ್ತೀವಿ ಅಂದ್ರೆ ಆತ್ಮಾನಂದರ ಅಂತ್ಯಕ್ಕೆ ಎಲ್ಲಿರ್ತೀವಿ ನಾವು? ಎದರ ಅಂತ್ಯಕ್ಕೆ ಇರ್ತೇವ್ರಿ? ಪ್ರಪಂಚದ ಅಂತ್ಯಕ್ಕೆ ಇರ್ತೀವಿ. ಯಾರ ಅಂತ್ಯಕ್ಕಿದ್ರೆ ಆರಾಮೈತಿ? ಪ್ರಪಂಚದ ಅಂತ್ಯಕ್ಕಿದ್ರೆ ಆರಾಮೈತೋ? ಆತ್ಮಾನಂದರ ಅಂತ್ಯಕ್ಕಿದ್ರೆ ಆರಾಮೈತ್ರಿ? ಬರೀ ಆತ್ಮಾನಂದರ ಅಂತ್ಯಕ್ಕೆ ಹೋದ್ರೆ ನಮ್ಮ ಬಾಳೆ ಯಾರು ಮಾಡವ್ರಿ ಅಂತ ಅವನ ಮಾಡ್ತಾನೆ. ಹಿಂಗ ಹಚ್ಚಿಬಿಟ್ರಿ ಕೆಲಸ ಎಲ್ಲ ಅವಂಗ ಹಚ್ಚಿ ಅಜ್ಜ ಬಾಂಡೆ ನೀನ ಬೆಳಗ್ಗೆ ಹೋಗ್ಯ ನೀನ ಹೋಗಿ ಹಚ್ಚಿಟ್ಟಿರು. ಅದರ ಅರ್ಥ ಬಾಂಡೆ ಬೆಳಗು ಹೊತ್ನ್ಯಾಗ, ಒಗ್ಯಾನ ಹೋಗಿ ಹೊತ್ನ್ಯಾಗ, ಕೆಲಸ ಮಾಡು ಹೊತ್ನ್ಯಾಗ, ನೇಕಾರ ನೆಯ್ಯು ಹೊತ್ನ್ಯಾಗ ಅಪೋರ್ ಕಡೆ ಲಕ್ಷ್ಯ ಇದ್ರೆ ನಾವು ನೇಯ್ಯಾಕತ್ತಂಗಲ್ಲ, ಆತ್ಮಾನಂದರ ಅಂತ್ಯಕ್ಕಿದ್ದಂಗನ. ನಿಮಿತ್ತ ಮಾತ್ರದಿಂದ ಕೆಲಸ ಮಾಡ್ತಿರ್ತೇವ್ರಿ. ಮನಸ್ಸು ಎಲ್ಲಿರ್ತೈತಿ ಅಲ್ಲಿರ್ತೇವೆ ನಾವು. ನಮ್ಮ ಮನಸ್ಸು ಪ್ರಪಂಚದ ಕಡೆ ಇತ್ತಂದ್ರೆ ಪ್ರಪಂಚದಾಗಿದ್ದಂಗ್ರಿ. ಪ್ರಪಂಚದಾಗಿದ್ರು ನಮ್ಮ ಮನಸ್ಸು ಗುರುವಿನ ವಾಣಿ ಕಡೆ ಇತ್ತು ಅಂತಂದ್ರೆ ನಾವು ಗುರುವಿನ ಅಂತ್ಯಕ್ಕೆ ಇದ್ದಂಗೆ, ಪಾರಮಾರ್ಥದೊಳಗೆ ಇತ್ತು. ಅದಕ್ಕೆ ಹೇಳ್ತಾರ, ಮಾಡಿಯೂ ಮಾಡದಂತಿರಬೇಕು, ಕೂಡಿಯೂ ಕೂಡದಂತಿರಬೇಕು, ಕೂಡುವ ಮಾಟದೊಳು ಹಾನಿಲ್ಲದಂತಿರಬೇಕು, ಕೂಡಲ ಸಂಗಮನ ನೆನೆಯುತ್ತ ನೆನೆಯದಂತಿರಬೇಕು ಅಂತ. ಇದ್ರೊಳಗೆ ಇರ್ಬೇಕು, ಇದ್ದು ಇಲ್ಲದಂಗೆ ಇರಬೇಕು. ಉಳ್ಳಾಗಡ್ಡಿ ಪರಿ ಇದ್ದಂಗೆ ಇದನ್ನು ಕಳಿಸಿ ಬಿಡ್ಬೇಕು. ಉಳ್ಳಾಗಡ್ಡಿ ಪೊರೆ ಇರ್ತದಲ್ಲ ಮ್ಯಾಗ, ಅದು ಹೆಂಗಿರ್ತೈತಿ ರೀ? ಕಳಿಸಿ ಹೋಗತ್ತಿಲ್ಲ. ಹಂಗೆ ಪ್ರಪಂಚ ನಮ್ಮಿಂದ ಏನಾಗ್ಬೇಕು? ಕಳಿಸ್ಬೇಕು. ನಮ್ಮಲ್ಲಿ ನಿವ್ವಳ ಅನುಭವ ಉಳಿಬೇಕು. ಅಂದಾಗ ನಮ್ಗೆ ಇದರ ಸಂಸ್ಕಾರ ಹಾಕೋತಾ ಹೋಗ್ತದೆ. ನೋಡ್ರಿ, ಒಟ್ಟ ಕೇಳೋಕ್ಕಿಂತ ಮೊದಲು ನಿಮ್ಮ ಮನಸ್ಸು ಹೆಂಗಿತ್ತು? ಪ್ರವಚನ ಒಟ್ಟು ಕೇಳಿಲ್ಲ ಅಂತ ತಿಳ್ಕೊರಿ. ಆ ಟೈಮ್ದೊಳಗೆ ನಿಮ್ಮ ಮನಸ್ಸು ಹೆಂಗಿತ್ತು? ಈಗ ಕೇಳಾಕತ್ತಿಂದ ಹೆಂಗಾಗೈತಿ? ಕತ್ತಿ ಹೋಗಿ ಕುದುರೆ ಆಗೈತಿಲ್ಲ, ಈ ಐಕು ಐಕು ಅನ್ನೋದು ಬಿಟ್ಟು ಅನ್ನಕತ್ತಿಲ್ಲ. ಅದರ ಅರ್ಥ ಕತ್ತಿ ಹೋಗಿ ಕತ್ತಿ ಹಿಂಗಾದ್ರದಲ್ರಿ ಐಕು ಐಕು ಅಂತ. ಕುದುರೆ ಕತ್ತಿ ಹೋಗಿ ಕುದುರೆ ಹಾಕತ್ತತಿ, ಎಮ್ಮಿಗೊಡ್ಡು ಹೋಗಿ ಆಕಳ ಹಾಕತ್ತತಿ. ಇನ್ನು ಏನೇನು ಆಗ್ಬೇಕು ಗೊತ್ತಿಲ್ಲ. ಮುಂದೆ ಏನಾಗ್ಬೇಕ್ರಿ? ಕುದುರೆ ಹೋಗಿ ದೇವ್ರ ಆಗ್ಬೇಕಲ್ಲ, ಬದಲಾವಣೆ ಆಗ್ಬೇಕು. ಬಟ್ ಬದಲಾವಣೆ ಆಗಲಿಲ್ಲ. ಮೊದಲು ಹೆಂಗಿದ್ನಿ ಹಂಗ ಇದೀನಿ. 20 ವರ್ಷ ಕೇಳಿದ್ರು ಹಂಗ ಅದೀನಿ. 70 ವರ್ಷ ಕೇಳಿದ್ರೆ ಹೆಂಗೆ? ಮೊದಲು ಹೆಂಗಿತ್ತು ಹಂಗ ಐತೆ ಅಂದ್ರೆ ಕಳ್ಳುಗಾಳ ಅಂತ. ನೆನಿಟ್ರು ನೆನಿಲ್ಲ ಅಂತ ಕಳ್ಳುಗಾಳ ಐತೆ. ಅದಕ್ಕೆ ಬದಲಾವಣೆ ಆಗಕ್ಕೆ ಪ್ರಯತ್ನ ಪಡಬೇಕು. ಇಲ್ಲ ಅಂದ್ರೆ ಇದು ಮಾಡಿದ್ದೆಲ್ಲ ಏನಕತಿ? ಹೊಳೆಯಾಗ ಹುಂಚಿ ಹಣ್ಣು ಹೋಗಣೆ ತೊಳೆದ್ರೆ ಹರ್ರೆ ಮಾಡಕ್ಕೆ ಬರುತ್ತೆ. ಹುಂಚಿ ಹಣ್ಣು ಹೊಳಿಯಾಗ ತೊಳೆದ್ರಿ ಅದಕ್ಕೆ ಬರ್ತಿರ್ಗಿ ಅವ್ರು ಹೋಗ್ತಾರೆ. ಒಂದು 10 kg ತೊಗೊಂಬರ್ರಿ, ತೊಳೆದ್ರೆ ನೋಡು ಏನಾಕತಿ? ಕೂಡಲ್ ಸಂಗಮ ಮೂಡ್ತದ. ಅದ್ರ ಅರ್ಥ ವ್ಯರ್ಥ ಆಗ್ತದೆ. ಅದಕ್ಕೆ ಹೇಳ್ತಾರಿಲ್ಲಪ್ಪ ಅವರು, 30-40 ವರ್ಷ ಶಾಸ್ತ್ರ ಕೇಳಿದರೂ ಪ್ರಯೋಜನವಾಗುವುದಿಲ್ಲ. ಹಿಂದಿನ ದುಡಿಕೆಯ ಸಂಸ್ಕಾರವಿಲ್ಲದೆ ಕೆಲಸವಾಗುವುದಿಲ್ಲ. ಸಂಘದಿಂದ ಒಲವು ಉಂಟಾದಾಗ ಪ್ರಯತ್ನ ಪ್ರಾರಂಭವಾಗುತ್ತದೆ. ನೋಡ್ರಿ, ಈ ಅಧ್ಯಾತ್ಮ ಸಂಘದಿಂದ ಒಲವು ಉಂಟಾಗ್ತದೆ. ಒಲವುದಿಂದ ಸಾಧನ ಚಾಲು ಆಕತ್ರಿ. ಇನ್ನ ಕೇಳ್ತಿರ್ತೇವ್ರೆ, ಕೇಳಿ 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 ಮನಸ್ಸಿಗೆ ಏನು ಅನ್ಸಕತ್ತೈತಿ? ಇದರ ನಾಚಿಗೇಡಿ ಜನ್ಮ ಎಟ್ಟರೆ ಇದನ್ನ ಕೇಳೋದು. ಅವನಿಟ್ಟು ಧ್ಯಾನನರೇ ಮಾಡೋನು, ಒಂದಿಟ್ಟು ತಿಳ್ಕೊಂಡ್ರೆ ತಿಳ್ಕೊಳ್ಳೋನು. ಇಷ್ಟು ವರ್ಷ ಆತ ರತ್ನಾಕಾರ, ಇಷ್ಟು ವರ್ಷ ಆತ, ಏನಾಗ್ತಿದ್ರೆ ನಿವಾರ ಅಂತ ಮತ್ತೆ ಅದಕ್ಕೆ ಏನು ಮಾಡೋದು? ಬಿಟ್ಕೊಂಡ್ರಿ. ಮುಂದಕ್ಕೆ ಬರ್ರಿ, ಮುಂದಕ್ಕೆ ಬರ್ರಿ, ಬರ್ರಿ. ನೀವು ಹೇಳ್ತಾನ ಇಲ್ಲಿ ಕುಂದ್ರಿ, ಇಲ್ಲಿ ನಡಕ್ಕೆ ಇಲ್ಲಿ ಬರ್ರಿ. ಏನು ಹೇಳತ್ತೀನ? ತಿಳ್ಕೋತ ಇನ್ನು ಮ್ಯಾಗರೆ ನಾನು ಅದನ್ನು ತಿಳ್ಕೊಂಡು ಬದಲಾವಣೆ ಆಗೇ ತೀರ್ಬೇಕಂತ ಪ್ರಯತ್ನ ಮಾಡಾಕತ್ತ. ನೋಡ್ರಿ, ಒಳಗಿನ ಒತ್ತಡ ನೋಡ್ರಿ ಜೋರಾಗದೆ ಕೆಲಸವಾಗುವುದಿಲ್ಲ. ಒಲವು ಹೆಚ್ಚಾದಂಗೆ ಒತ್ತಡ ಹೆಚ್ಚಾಕತ್ತೆ. ಒಲವು ಹೆಚ್ಚಾದಂಗೆ ಮಾಡ್ಬೇಕು, ಸಾಧಿಸ್ಬೇಕು. ಹುಚ್ಚು ಹಿಡಿಬೇಕ್ರಿ. ಎದ್ರ ಸಂಬಂಧ? ಪಾರಮಾರ್ಥ ಸಂಬಂಧ ಹಿಡಿಬೇಕು. ಈ ಹುಚ್ಚು ಹಿಡಿತಂತಂದ್ರೆ ಇದು ಆನಂದದ ಹುಚ್ಚು ರೀ. ಅದು ಹೊರಗಿಂದ ಐತಿ ನೋಡದ.
ಅದು ಪ್ರಪಂಚದ ಹುಚ್ಚು ದುಃಖ ಹಿಡಿಸಿಬಿಡ್ತದ್ರಿ, ದುಃಖ ಹಚ್ತದ, ದುಃಖ ಆನಂದದ ಹುಚ್ಚು ಹತ್ತಬೇಕು. ಒಳಗಿನ ಒತ್ತಡ ಜೋರಾಗದೆ ಕೆಲಸವಾಗುವುದಿಲ್ಲ. ಹಿಂದಿನ ಸಂಸ್ಕಾರ ನೋಡ್ರಿ, ಹಿಂದಿನ ಸಂಸ್ಕಾರವು ಇಂದಿನ ಪ್ರಯತ್ನದಿಂದ ಹುಟ್ಟಿದೇಳುತ್ತದೆ. ಹಿಂದಿನ ಸಂಸ್ಕಾರವು ಇಂದಿನ ಪ್ರಯತ್ನದಿಂದ ಮತ್ತೆ ಪುಟ್ಟಿದೇಳುತ್ತತಿ. ಮುಪ್ಪುರಿ ಅಂತಾರ್ರಿ. ಮುಪ್ಪುರಿ ಹಾಗೆ ಹೆಂಗಿರ್ತದೆ ನೋಡ್ರಿ, 3 ಹುರಿ ಇರ್ತೈತ್ರಿ. ಈ ಇದ್ರ ಹಗ್ಗಿರ್ತಾವ ನೋಡ್ರಿ, ಮಿಣಿ ಹಗ್ಗ ಮಾಡಿರ್ತಾರ ನೋಡ್ರಿ, 4 ಹುರಿ ಇರುದಿಲ್ರಿ, 3 ಹುರಿ ಇರ್ತದ. ಅದು ಅತಿ ಬಿಗತಿರ್ತದ. ಒಂದು ಹಿಂದಿನ ಜನ್ಮದ ಸಂಸ್ಕಾರ, ಒಂದು ಹಿಂದಿನ ಜನ್ಮದ ಸಂಸ್ಕಾರ, ಈಗಿನ ಬ್ರಹ್ಮನಿಷ್ಠರ ಸಂಘ ಮತ್ತು ಈಗಿನ ತೀವ್ರ ಪ್ರಯತ್ನ, ಇವು 3ಕ್ಕೂ ಮುಪ್ಪುರಿ ಅಂತಾರೆ. ಮುಪ್ಪುರಿ ಆತಂದ್ರೆ ಹೆಂಗೆ ಹಗ್ಗ ಕಸು ಆಕತಿ, ಹಂಗೆ ಅವನ ಸಾಧನೆ ಏನಕತಿ ಕಸು ಆಗ್ತದೆ. ಏನವು 3 ಹುರಿ ಯಾವವ? ಹಿಂದಿನ ಜನ್ಮದ ಸಂಸ್ಕಾರ, ಈಗಿನ ಬ್ರಹ್ಮನಿಷ್ಠರ ಸಂಘ ಅಂದ್ರೆ ಅವ್ರ ಉಪದೇಶ, ಈಗಿನ ಪ್ರಯತ್ನ, ಇವು 3 ಕೂಡ್ಬೇಕ್ರಿ. ಹಿಂದಿನ ಜನ್ಮದ ಸಂಸ್ಕಾರ ಐತಿ, ಈಗಿನ ಬ್ರಹ್ಮನಿಷ್ಠರ ಸಂಘ ಐತಿ. ಒಲವು ಇರಲಿಲ್ಲ ಅಂದ್ರೆ ಆಗೋದಿಲ್ಲ ರೀ ಹಗ್ಗ. ಒಲವು ಇರಲಿಲ್ಲ ಅಂದ್ರೆ ಆಗೋದಿಲ್ಲ. ಮತ್ತು ಹಿಂದಿನ ಜನ್ಮದ ಸಂಸ್ಕಾರ ಇಲ್ಲ, ಬ್ರಹ್ಮನಿಷ್ಠರ ಸಂಘ ಸಿಕ್ಕತಿ. ಈಗ ಒಲವು ಮಾಡ್ತೇನಂದ್ರೂ ಬಡಗ್ನ ಆಗೋದಿಲ್ಲ ರೀ, ನಿಧಾನಕತಿ. ಈ 3 ಎಲ್ಲಿ ಕೂಡ್ತಾವ ನೋಡ್ರಿ, ಸ್ಪೀಡ್ ಆಗಿಬಿಡ್ತತ್ರಿ. ಹಿಂದಿನ ಜನ್ಮದ ಸಂಸ್ಕಾರ, ಈಗ ಬ್ರಹ್ಮನಿಷ್ಠರ ಉಪದೇಶ, ಈ ಜನ್ಮದಾಗ ಸಾಧಿಸಬೇಕಂತಕ್ಕಂಥ ಉತ್ಕಟ ಒಲವು ಆತು ಅಂತಂದ್ರೆ ಅದ ಜನ್ಮದಾಗ ಅವನ ಸಮಾಧಿ ಹೆಚ್ಚಿದ್ರು ಹಚ್ಚಬಹುದು, ಜ್ಞಾನಿ ಆದರೂ ಆಗಬಹುದು. ಆರಾಮ್ ಕೇಳು ನಳ ಅಂದ್ರೆ ಪಾಕತ್ತ ಹಂಗ ಮುಂದೆ ನಾಳೆ 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 ಅಂತೇಳಿ ಅವ ಅದರವನ್ನ ಕರೆದಂಗೆ ಆಕತಿ. ನಾಳೆ ಬಾ, ಹಂಗೆ ಮುಕ್ತಿಗೂ ನಾಳೆ ಬಾ ಅಂದಂಗೆ ಆಕತಿ ನಮ್ಮ ಜೀವನ. ಅದಕ್ಕೆ ಪ್ರಯತ್ನ ಮಾಡ್ರಿ, ಎಷ್ಟು ಸಾಧ್ಯಕತಿ ಪ್ರಯತ್ನ ಮಾಡ್ರಿ. ಒಳಗಿನ ಒತ್ತಡ ಜೋರಾಗದೆ ಕೆಲಸವಾಗುವುದಿಲ್ಲ. ಹಿಂದಿನ ಸಂಸ್ಕಾರವು ಇಂದಿನ ಪ್ರಯತ್ನದಿಂದ ಪುಟಿದು ಹೇಳುತ್ತದೆ. ಶರೀರವೆಂಬ ದೋಣಿ ಒಡೆದು ಹೋಗುವ ಮುನ್ನವೇ ಸಂಸಾರ ರೂಪಿ ಸಮುದ್ರವನ್ನು ದಾಟಬೇಕು. ದಾಟಿಂದ ದೋಣಿ ಒಡಿಲಿ, ನಡಕ್ಕೆ ನೀರಾಗ ನಿಂತೇವಿ, ಒಡಿತಂದ್ರೆ ಏನು ಮಾಡಿದ್ರಿ? ಮುಣಿಗೆ ಹೋಗ್ಯವಿಲ್ಲ. ಹಂಗೆ ಈ ದೋಣಿ, ಈ ಶರೀರನ್ನು ದೋಣಿ ಯಮ ಒಡ್ಕೊಂಡು ಎಳ್ಕೊಂಡು ಹೋಗ್ತಿತ್ತ ಮೊದಲ ಇದನ್ನು ನೀನು ದಡ ಮುಟ್ಟಬೇಕು ಅಂತ. ಬಸ್ ಬರೋಕ್ಕಿಂತ ಮೊದಲ ಕೈ ಚೀಲದ ಸಂತಿ ಮಾಡ್ಕೊಂಡು ರೆಡಿಯಾಗಿ ನಿಲ್ಲಬೇಕ್ರಿ ಊರಿಗೆ ಬರಾಕ. ಈಗ ದೂರ ಇರ್ತೈತ್ರಿ ಸಂತಿಗೆ ಹೊಂಟಿರ್ತೇವೆ, ಕೈ ಚೀಲ ತೊಗೊಂಡು ಹೋಗ್ತೇವೆ ನಾವು. ನಮ್ದೇನು ಬಿಡ್ರಿ, ಶೀಪೇಟೆಲಿಂದ ಸೂರ್ಯಪಾನಕ್ಕೆ ಒಳಗೆ ನಡ್ಕೊಂತ ಹೋಗ್ಬಿಟ್ರೆ ಮುಗಿದು ಹೋಗ್ತದೆ. ಒಂದೊಂದು ಕಡೆ ರೀ ದೂರ ಗಾಡಿಗೆ ಹೋಗಿ ಸಂತಿ ಮಾಡ್ಕೊಂಡು ಬರೋದಿರ್ತೈತಿ. ಹೌದಿಲ್ರಿ ಅವರ? ಸಂತಿ ಮಾಡ್ಕೊಂಡು ದೂರಿಂದ ಬರೋದಿರ್ತೈತಿ. ಆವಾಗ ಸಂತಿ ಮಾಡಿದೀವಿ ರೀ, ಅದು ಬಸ್ ಇಷ್ಟು ಟೈಮ್ಗೆ ಬರೋದಿರ್ತೈತಿ. 8:30ಗೆ ಬರೋದೈತೆ ಅಂತ ತಿಳ್ಕೊರಿ. ಅದು ಮುಂಜಾನೆ ಅಥವಾ ಸಾಯಂಕಾಲ 4ಕ್ಕೆ ಬರೋದೈತಿ. ಅಟೊಟ್ಟಿಗೆ ನಾವೇನು ಮಾಡ್ಬೇಕು? 3:45ಕ್ಕೆ ರೆಡಿ ಆಗಿರ್ಬೇಕು ರೀ. ಚೀಲ ಹಿಡ್ಕೊಂಬಂದು ಬಸ್ ಸ್ಟ್ಯಾಂಡ್ದಾಗ ನಿಂತಿರ್ಬೇಕು. ಅವಾಗ ಹೇಳೋದು, ತಡಿ ತಡಿ ತಡಿ, ಟೊಮೆಟೊ ಒಂದು ಉಳ್ಳಾಗಡ್ಡಿ ಒಂದು ತೊಗೊಳ್ದೈತಿ, ತಡಿ 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 ಅಂದ್ರೆ ಕೇಳ್ತಾನ ನಾವ? ಹೋಗ್ಬಿಡ್ತಾನವ. ಮೊದಲ 10 ನಿಮಿಷ ಮೊದಲ ಏನು ಮಾಡ್ಬೇಕು ರೀ? ಎಲ್ಲ ಅಡಿಗೆ ಇದು ಸಂತಿ ಮಾಡಿಕೊಂಡು ಕೈ ಚೀಲ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ದಾಗ ನಿಲ್ಲಬೇಕು. ಹಂಗೆ ನಂಬುದು ಇದನ್ನೆಲ್ಲ ಗುರುಗಳು ಹೇಳಿರ್ತಕ್ಕಂಥ ಜ್ಞಾನವನ್ನು ತಿಳ್ಕೊಂಡು ಪೂರ್ಣ ಆನಂದವನ್ನು ಹೊಂದಿ ಯಮಗೆ ಹೇಳೋದು, ನೋಡಪ್ಪ ನಾನಂತಿ ಎಲ್ಲ ರೆಡಿನಾಗಿ ನಿಂತೀನಿ, ನೀ ಎಳ್ಕೊಂಡು ಹೋಗಕ್ಕೆ ರೆಡಿಯಾಗಿ ಬಾ, ನಾ ರೆಡಿ ಅದೀನಿ ಅನ್ಬೇಕ್ರಿ. ನಾವು ಹಂಗಂತೇವನು? ಯಮ ಬಂದು ನಿಂತಾಗ ಸಾಯ್ತೇನೆ ಅಪ್ಪೋ, ಹೆಂಗೆ ಸಾಯಲಿ ಅಪ್ಪೋ, ನಾ ಬರೋದಿಲ್ಲೋ ಯಪ್ಪ, ನನ್ನ ಬಿಡು, ಧಾರಾವಾಹಿ ಅರ್ಧ ಆಗೈತಿ, ನನ್ನ ಬಿಡು, ಮುಗಿಸಿ ಬರ್ಬೇಕು ನಾನು, ಮೊಮ್ಮಕ್ಕಳಿಗೆ ಇನ್ನೂ ಆಡ್ತದೈತೆ ಯಪ್ಪ, ನಾ ಆಮ್ಯಾಗ ಬರ್ತೀನಿ ಕೇಳ್ತಾನವ. ಹೇಳ್ತಿರ್ತಾರೆ. ಅಷ್ಟೊಟ್ಟಿಗೆ ರೆಡಿ ಆಗ್ಬೇಕ್ರಿ, ಮೊಮ್ಮಕ್ಕಳನ್ನ ಆಡ್ಸೋದು ಮುಗಿಸ್ಬೇಕು. ಗೌರವಕರ ಈಗ ಮುಗಿಸ್ರಿ, ಎಲ್ಲ ಟಾಟ ಮಾಡಿ ಎಲ್ಲ ಕೈ ಚೀಲ ಹಿಡ್ಕೊಂಡು ನಿಲ್ಬೇಕು. ಅವ್ಗೆ ಹೇಳ್ಬೇಕಂತ ಯಾರೂ ಹೇಳುವುದಿಲ್ಲ. ಯಾರಿಗೆ ಧೈರ್ಯ ಐತಿ ಹೇಳ್ರಿ? ನಾನು ತೊಗೊಂಡು ಹೋಗಪ್ಪ ನೀನು, ನಂದು ಎಲ್ಲ ಮುಗಿದತ್ತಂತ ಹೇಳಿದವ್ರು ಒಬ್ರು ಅದಾರ ಜೀವನದಾಗ? ರಮಣ್ಣರು ಅದಾರ.
ಅವ್ನು ಬರ್ತಾನಂದ್ರೆ ಬ್ಯಾಡ ಹೋ ಮಾರಾಯ, ಊರಾಗ ಒಳ್ಳೆ ಎಲ್ಲಾರನ್ನೂ ಒಯ್ಯಿ, ನನ್ನ ಬಿಟ್ಟು ಒಯ್ಯಿ. ಭಾಳ ಐತೆ ನಂದು. ಇನ್ನೂ ಇರ್ಬೇಕಂತೀವಿ ನೋಡ್ರಿ ಇಲ್ಲಿ ಶಿವಗಣ್ಣರು. ಇನ್ನೂ ಏನು ಮಾಡ್ಬೇಕಂತೀವಿ ಇಲ್ಲಿ? ಇನ್ನೂ ಕೆಲಸವ ಭಾಳ. ಏನು ಮಾಡಾವದಿ ನೀ? ಎಷ್ಟು ಕೆಲಸ ಮಾಡಿರ ಹೋಗಾವದಿ? ಏನು ಮಾಡೋದ್ರಿ ಕೆಲಸ? ಮಾಡಿದ್ದ ಮಾಡೋದು, ಬಂಡಿ ತುಂಬುದು, ಊಟಿ ಹಾರಿಸೋದು. ಏನು ಮಾಡಿದ್ದು ಮಾಡ್ತಿ, ಏನು ಮಾಡ್ತೀಪ್ಪ ಭಾಳ ಅಂದ್ರೆ? ನೀ ಇನ್ನೂ 10 ವರ್ಷ ಕೊಡ್ತೀನಿ ನಿನಗೆ ಆಯುಷ್ಯ, ನೀ ಏನು ಮಾಡ್ತಿ ಹೊಸದು? ಮತ್ತು ಇದನ್ನ ಇನ್ನೂ 10 ಎಕರೆ ಜಮೀನು ಹಿಡಿಬೇಕು. ಅಯ್ಯಮ್ಮ ಈಗ ಕರ್ಕೊಂಡು ಹೊಂಟಲ್ಲಿ ನೀನಂತ. ಅದನ್ನೊಂದು 10 ಎಕರೆ ಹಿಡಿ, ಇನ್ನೊಂದು 20 ವರ್ಷ ಬಿಡ್ಲೇನೆ, ಇನ್ನೊಂದು 30 ಎಕರೆ ಹಿಡಿ. ಕಡಿ ಕಟ್ಟಿ ಏನು ಮಾಡ್ಬೇಕು? ಅವಷ್ಟು ಕೂಡಿಸಿದ್ ಬಿಟ್ಟ ಹೋಗ್ಬೇಕಿಲ್ಲ. ಹೆಂಗ ಭ್ರಾಂತಿ ನೀಗತಿ ನೀ ಎಂದ ಮಹಾಂತ ನಾಗತಿ, ಹಂಗ ಹಿಂಗ ಹೊತ್ತುಗಳದು ಹಿಂಗ ನೀ ಸತ್ ಹೋಗತಿ ಅಂತ ಮಹಾತ್ಮರು ನಮ್ಗೆ ತಿಳಿಸಿ. ತಿಳಿದ್ರೆ ಏನೂ ಇಲ್ರಿ, ತಿಳಿದು ನೋಡಿದ್ರೆ ಏನೇನು ಇಲ್ಲಿದ್ರಾಗ. ಮತ್ತು ನಾವೇನು ತಿಳಿಲಾರ್ದ ನೋಡಿದ್ರೆ ಎಲ್ಲ ಹಚ್ಚಿದ್ರಾಗಂತೀವಿ. ಹಾಂ, ಎಲ್ಲ ನಾನೇ ಹಿಡಿತೀನಿ ಅಂತೀವಿ. ಆ ಗುಡ್ಡ ಯಾರು ಕೊಡ್ತಾರೆ ನಮ್ಗೆ? ಯಾರು ಹೆದರಿಗಸ್ತಾರೆ ನನ್ನದ್ರಾಗ? ಅದೇನು ಹೊಲ ಹಿಡಿಬೇಕಂತೀವಿ, ಮನೆ ಹಿಡಿಬೇಕಂತೀವಿ. ಹಾಂ ರಾಮಣ್ಣರ, ಹಾಂ ಹ್ಞೂ ಏನು ಕೇಳ್ತಾರೆ? ಆ ಗುಡ್ಡ ನನ್ನ ಹೆಸರಲ್ಲಿ ಹಸ್ರು, ನನಗೆ ಗುಡ್ಡ ಬೇಕು ಅಳ್ಕೊಂತ ಕುಂದ್ರಿ. ಈಗ ಬಿಜಾಪುರ ಗೋಳ್ಗುಮಟ ಐತೆ ಅಂತ ತಿಳ್ಕೊರಿ, ಒಬ್ಬನ ಹೆಸರಲ್ಲಿ ಐತೆ ಅಂತ ತಿಳ್ಕೊರಿ ನೀವು. ಅದು ನಾವು ನಿಮ್ಮ ಹೆಸರಲ್ಲೇ ಹೆಚ್ಚಿನ ಅಂತ ತಿಳ್ಕೊರಿ, ಭಾಳ ಖುಷಿ ಆಗತ್ತಲ್ಲ ನಿಮ್ಗೆ? ಹಾಂ, ಅದರಿಂದ ಆಗುದೇನು? ಈಗ ಒಬ್ಬನ ಹೆಸರಲ್ಲೇ ಬಿಜಾಪುರ ಗೋಳ್ಗುಮಟ ಐತ್ರಿ, ಅದನ್ನ ನಿಮ್ಮ ಹೆಸರಲ್ಲೇ ಹೆಚ್ಚಿದವ ನೋಡ್ರಿ. ಅವನ ಹೆಸರಲ್ಲೇ ಎದ್ರೇನು, ನಮ್ಮ ಹೆಸರಲ್ಲಿ ಎದ್ರಿ ಏನ್ರಿ? ಅದು ಇರು ಅಲ್ಲೇ ಇರ್ತೈತಿ. ಅವನು ಸುಮ್ಮನೆ ಮಾಡ್ಕೊಳ್ಳೋದು, ಬಿಟ್ಟುಕೊಟ್ಟು ನಾವು ಸುಮ್ಮನೆ ಮಾಡ್ಕೊಳ್ಳೋದು. ನೋಡ್ರಿ, 7 ಸಲ ಮಾಡ್ತದ. ಏನ್ ಮಾಡುದ್ರಿ ಅದನ್ನ? ಯಾಕ್ಲಿ ಅಂದ್ರೆ ಯಾಕ್ಲಿ 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 ಅಂತ ಓಡ್ಸಂತೆ ಹೋದಂತ. ಆಗ ನಮ್ಮ ಹೆಸರಲ್ಲಿ ಆದ್ರೆ ಏನಾಗುದು ಹೇಳ್ರಿ? ಅವ್ನು ನೋಡ್ರಿ, ಅವನ ಹೆಸರಲ್ಲೇ ಇದ್ರು ಅವನು ಕಿಶಾದಾಗ ಇಟ್ಕೊಂಡ್ ಮಕ್ಕೊಳೋದಿಲ್ಲ, ತಗೊಂಡು ಅಡ್ಡಾಡೋದಿಲ್ಲ. ನಮ್ಮ ಹೆಸರಲ್ಲೇ ಮಾಡ್ಕೊಂಡ್ರಿ ಏನಾದ್ರು ನಾವು ಕಿಶಾದಾಗ ಇಟ್ಕೊಂಡು ಮನೆಗೆ ಬರೋದಿಲ್ಲ. ಹಾಂ, ಏನು ಉಣ್ಣಾಕ್ ಬರ್ತೈತೆ, ತಿನ್ನಾಕ್ ಬರ್ತೈತಿ, ಅದಕ್ಕೆ ಬರ್ತೈತಿ ಅಂತ ನಾವು ಯಾವಾಗ್ರೆ ಮಾರಿ ಬಿಡ್ತೀನಿ. ರೊಕ್ಕ ಬರ್ತೈತೆ ಮಾರೋ ಮರಾಯ, ಅವಗರಿ ಅದಕ್ಕೆ ಬರ್ತೈತಿ, ಅವನು ಮಾರೋದ ಅದನ್ನ ತಗೊಂಡಂತ. ಮಾರಿ ತಗೊಂಡ್ವಿ ಅಂತ ತಿಳ್ಕೊರಿ. ನಾವು ತಗೊಂಡು ರೊಕ್ಕ ತಗೊಂಡು ಏನು ಮಾಡವ್ ನೀನು? ಭಾಳ ಅಂದ್ರೆ ತಿಂತಿ. ಹಾಂ, ತಿಂದು ಚೈನಿ ಮಾಡ್ತಿ. ಚೈನಿ ಮಾಡ್ತಿದ್ದಾರೆ ಉಳ್ದತನು ಎಲ್ಲ ಮುಗೀತ್ರಿ. ಒಟ್ಟು ಏನಾಕತ್ತಿದ್ದು, ಏನು ಮಾಡಿದ್ರು ಖಾಲಿ ನೋಡ್ರಿ. ಸುಳ್ಳೇ ಸುಳ್ಳು ಸಂಸಾರದಾಟ, ಸುಳ್ಳೇ ಸುಳ್ಳು. ಗೋಳ್ಗುಮಟ ಕರಿ ಹಿಡಿದ್ರು ಸುಳ್ಳು, ಹೊಲ ಕರೀದು ಹಿಡಿದ್ರು ಸುಳ್ಳು. ಚಂದನ ಹೆಂಡತಿ ಮದುವೆ ಆದರೂ ಸುಳ್ಳು, ಚಂದನ ಗಂಡನ ಮದುವೆ ಆದರೂ ಸುಳ್ಳು, ನೌಕರದವನಾದರೂ ಸುಳ್ಳು, ಗುಡಿಸಲ್ದಾಗ ಕುಂತವನು ಮಾಡ್ಕೊಂಡ್ರು ಸುಳ್ಳು, ನೀ ಜಗತ್ತ ನಿನ್ನ ಹೆಸರಲ್ಲೇ ಮಾಡ್ಕೊಂಡ್ರು ಸುಳ್ಳು. ಸುಳ್ಳೇ ಸುಳ್ಳು. ಏನಿದೆ ಸಂಸಾರದಾಟ, ಸುಳ್ಳೇ ಸುಳ್ಳು. ಇದು ಮನಸ್ಸಿಗೆ ಯಾವ ಖಾತ್ರಿ ಆಕತಿ, ಅವ್ನು ತನ್ನ ಸ್ವರೂಪದ ಕಡೆ ಲಕ್ಷ್ಯ ಕೊಟ್ಟು ಬಿಡ್ತಾನೆ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮನೋಬುದ್ಧ್ಯಂಕಾರ ಚಿತ್ತಾಣಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಗಾಣ ನೇತ್ರೇ ನ ಚ ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಆ ಚಿದಾನಂದ ರೂಪನ ನಾನದೇನಿ, ಆ ಘನವಸ್ತುನ ನಾನದೇನಿ. ನನ್ನ ಆಧಾರದ ಮ್ಯಾಗ ತೋರಿರ್ತಕ್ಕಂಥ ಈ ಜಗತ್ತೆಲ್ಲ ಏನೈತಪ್ಪ ಅಂದ್ರೆ ಮಿಥ್ಯ ಐತಿ, ಕಲ್ಪನಾಮಯ ಐತಿ. ಹಿಂಗೆ ತಿಳ್ಕೊಂಡು ಇದ್ರ ಚಿಂತೆ ಬಿಟ್ಕೊಟ್ಟು ಆ ನಿಶ್ಚಿಂತತೆಯಿಂದ ತನ್ನ ಸ್ವರೂಪದೊಳಗೆ ಉಳ್ಕೊಂಡ್ಬಿಡ್ತಾನ. ಅದಕ್ಕೆ ಶಿವಾನಂದಜ್ಜ ಅವರು ಮಣಿಗೇರಮ್ಮನ ಗುಡ್ಡದ ಮ್ಯಾಗ ಕೂತ್ರಂದ್ರೆ ಆಗಿಂತಾಗ ಸಮಾಧಿ ಹೆಚ್ಚಿತ್ತಂತ. ಅವ್ರ ಮನಸ್ಸಿನಾಗ ವಿಚಾರ ಮಾಡ್ತಿದ್ರು, ಸಂಪೂರ್ಣ ಮನದಲ್ಲಿ ವಿಚಾರ ಮಾಡಿ ತಿಳ್ಕೊಂಡ್ಬಿಡ್ತಾರೆ. ಸುಳ್ಳಿರ್ಪುದು ಈ ಆಟವು, ಇಲ್ಲಿ ಅನುಕೂಲ ಆದರೂ ಸುಳ್ಳ, ಅನಾನುಕೂಲ ಆದರೂ ಸುಳ್ಳ,
ಲಾಭ ಆದರೂ ಸುಳ್ಳ, ಲುಕ್ಸಾನ್ ಆದರೂ ಸುಳ್ಳ, ಬಂದರೂ ಸುಳ್ಳ, ಹೋದರೂ ಸುಳ್ಳ. ಈ ಶರೀರ ಜೀವಂತಿದ್ರು ಸುಳ್ಳ, ಇದು ಸಾಯ್ತೈತೆ ಅಂದ್ರೂ ಸುಳ್ಳ. ಏನಾದರೂ ಸುಳ್ಳು ಐತಿದ. ಅನುಕೂಲ ಆದರೂ ಏನೂ ಇಲ್ಲ. ಇವತ್ತು ಅನುಕೂಲ ಆಗ್ಬೋದು, ನಾಳೆ ಮತ್ತು ಏನಕತಿ ಅನಾನುಕೂಲ ಆಗೇ ಬರ್ತದೆ. ಇದರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇದು ಒಂದಿನ ಮಣ್ಣು ಪಾಲಾಕತಿ. ಆ ಮಣ್ಣು ಪಾಲಾಗೋದ್ರೊಳಗೆ ಈ ಜ್ಞಾನ ತಿಳ್ಕೊ ನೀನು. ಅದನ್ನೇ ಇಲ್ಲಿ ಹೇಳಿ ನೋಡ್ರಿ. ಶರೀರವೆಂಬ ಡೋಣಿ ಒಡೆದು ಹೋಗುವ ಮುನ್ನವೇ, ಇದು ಡೋಣಿ ಒಡೆದು ಹೋಗಕ್ಕಿಂತ ಮುನ್ನ ಯಾವಾಗ ಹೊಡಿತೈತ್ರಿ ಇದು? ನಿಮ್ದು ಯಾವಾಗ ಹೊಡಿತೈತ್ರಿ ಡೋಣಿ? ನಾವೆಲ್ಲ ತಂದಿಲ್ ಬಿಡ್ರಿ ರೊಕ್ಕ ಕೊಟ್ಟು ಡೋಣಿ. ಆ ಡೋಣಿ ಅಲ್ಲ, ಈ ಶರೀರನ್ನು ಡೋಣಿ. ಯಾವಾಗ ಸಾಯ್ತೀರಿ ನೀವು? ನಂದ್ಯಾಕೆ ಕೇಳ್ತಿ, ನೀ ಯಾವಾಗ ಸೆಟಿತಿ ಹೇಳ ಹಿಂಗಂತೀವಿ. ಶರೀರ ಯಾವಾಗ ಹೋಗತ್ತೆ ಅಂತ ರಾಮಣ್ಣವ್ರು ಗೊತ್ತಾನೆ? ನೀ ಹೇಳು ಮೊದಲು ಅಂತಾರೆ. ಯಾವಾಗ ಹೋಗತ್ತೆ ಗೊತ್ತಿಲ್ರಿ, ಟಿಕೆಟ್ ಮಾತ್ರ ಐತಿ. ಅದು ಇಳಿದು ರಿಸರ್ವೇಷನ್ ಆಗೈತದ. ಆದ್ರೆ ಎಲ್ಲಿ ಇಳಿಬೇಕಂತ ಗೊತ್ತಿಲ್ಲ. ಅವ ಇಳಿಸ್ತಾನ, ಅಮ್ಮ ಬಂದ್ ಮಾಡಿ ನಿನ್ನ ಸ್ಟೇಷನ್ ಇಳಿ 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 ಅಂತಾನೆ. ಅದಕ್ಕೆ ಇಳಿಕಿತ ಮೊದಲ ಆ ಗಾಡಿಯಾಗ ಕುಂತು ನಿರ್ಧಾರ ಮಾಡಿಬಿಡೋದು. ಯಾವಾಗ ಇಳಿಸ್ತಾನೋ ಗೊತ್ತಿಲ್ಲ, ಲಗುನ ಮಾಡ್ಕೊಂಡ್ಬಿಡೋಣ ನನ್ನ ಕೆಲಸ. ಇದ್ದಾಗ ತಿಳ್ಕೊಂಬಿಡ್ಬೇಕು, ಈ ಸೀಟ್ ನಂದಲ್ಲ. ಕೂತಿರ್ತೇವಲ್ರಿ, ಸೀಟ್ ನಂದಲ್ಲ. ಆ ಬಸ್ನ್ಯಾಗ ಕುಂತಾಗ ತಿಳ್ಕೊಬೇಕು, ಇದು ಬಸ್ ನಂದಲ್ಲ. ಬಸ್ನ್ಯಾಗ ಕುಂತಾಗ ತಿಳ್ಕೊಬೇಕು, ಮಗ್ಲು ಕುಂತವ್ರು ನಮ್ಮವ್ರಲ್ಲ. ಇದೇನು ಬಿಡ್ರಿ, ನಾವು ಹಂಗೆ ತಿಳ್ಕೊಂಡಿರ್ತೀವಿ ಅಂತೀವಿ. ಈ ಪ್ರಪಂಚ ಅನ್ನೋದನ್ನ ಒಂದು ಬಸ್, ಇದ್ರೊಳಗೆ ನಾವು ಕುಂತೇವ್ರಿ. ನಮ್ಮ ಮನೆ ಅನ್ನೋದನ್ನ ಸೀಟ್. ಆ ಸೀಟಿನ ಮಗ್ಲು ಕುಂತಾರಲ್ಲ ಮಣತಾಮ್ರು, ಬೀಗರು, ಬಿಜ್ರು, ಗಂಡ ಇಂತಿವ್ರೆಲ್ಲ ಮಗ್ಲು ಕುಂತಾವ್ರಿ. ಈ ಪ್ರಪಂಚನ್ನು ಬಸ್ನ್ಯಾಗ ಕೂತಾಗನ ವಿಚಾರ ಮಾಡ್ಬೇಕು. ಏನು, ನಾ ಕುಂತೇನಲ್ರಿ ಸೀಟನ್ನು ಮನಿ, ಇದು ನಂದಲ್ಲ. ಸೀಟ್ದಾಗ ಮಗ್ಲು ಕುಂತಾರಲ್ಲ, ಮನ್ಯಾಗ ಅದಾರಲ್ಲ ಅಣ್ಣ ತಮ್ಮ ಅವ್ವ ಅಪ್ಪ ತಂಗಿ ತಮ್ಮ, ಇವ್ರು ಯಾರು? ನನ್ನವರು ಅಲ್ಲ. ಅದರ ಜೊತೆಗೆ ಈ ಶರೀರ ನಂದು ಅಲ್ಲ. ಇದು ಯಾವಾಗ ತಿಳ್ಕೊಳದ್ರಿ? ಬಸ್ನಿಂದ ಇಳಿಸಿಂದನೆ ಇಳಿಯುವಾಗ ಅದ್ರೊಳಗೆ ಕುಂತಾಗನ ತಿಳ್ಕೊಂಡು ರೆಡಿ ಆಗಿಬಿಡೋದು. ಕಂಡಕ್ಟ್ರ, ನೀ ಯಾವಾಗ ಬರ್ತತಿ ನೀನೇ ಇಳಿಸ್ಬಿಡಪ್ಪ, ನಾನಂತಿ ಮುಗಿತು ನೋಡಿ ನನ್ನ ಕೆಲಸ, ನಾನಂತಿ ಗ್ಯಾರಂಟಿ ತಿಳ್ಕೊಂಡು ಇದು ಬಸ್ ನಂದಲ್ಲ, ಕುರ್ಚಿ ನಂದಲ್ಲ. ಕಂಡಕ್ಟ್ರ, ನೀನು ನನ್ನವಲ್ಲ. ನೀ ಏನು ಮಾಡ್ತಿ? ಎಳದು ಹೋಗೋದು ಬಿಡ್ತಿ, ಮತ್ತು ನೀನು ಮುಂದೆ ಅವ್ರನ್ನ ಎಳೆಯಕ್ಕೆ ಹೋಗ್ತಿ, ನೀ ನನ್ನ ಬಿಟ್ಟುಕೊಟ್ಟು. ಹಿಂಗೆ ನಮ್ಮ ಮನಸ್ಸಿನೊಳಗೆ ನಾವು ಖಾತ್ರಿ ಮಾಡ್ಕೊಂಡ್ವಿ ಅಂದ್ರೆ ನಾವು ನೀವೆಲ್ಲರೂ ಏನಕ್ಕೇವ್ರಿ? ಹಿಂಗೆ ತಿಳ್ಕೊಂಡ್ರೆ ಮನಸ್ಸು ಸಮಾಧಾನ ಆಕತ್ತಿಲ್ಲ. ರತ್ನಾಕರ, ಸಮಾಧಾನ ಆಗತ್ತಿಲ್ರಿ. ಹಿಂಗೆ ಮನಸ್ಸಿನೊಳಗೆ ವಿಚಾರ ಮಾಡಿ ನಾವು ನೀವೆಲ್ಲರೂ ಶವ ನಾನಲ್ಲ ಶಿವ ನಾನು ಅನ್ನೋ ಅಭ್ಯಾಸವನ್ನು ಮಾಡ್ಕೋತ ಈ ಭ್ರಾಂತಿ ಕಳ್ಕೋತ ಹೋದ್ವಿ ಅಂದ್ರೆ ಪರಮ ಸುಖಿಗಳಾಗ್ತೀವಿ. ಅಂತ ಪರಮ ಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಸಾಧು ಸಂತ್ ಮಹಾರಾಜ್ ಕೋ ಜೈ.